ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸಂತೋಷವಾಗಿದ್ದೀರಾ? ಹಾಲೆಲೂಯಾ, ದೇವರಿಗೆ ಮಹಿಮೆ ಆಗಲಿ. ಅನೇಕ ದಿವಸಗಳಿಂದ ಎದುರು ನೋಡುತ್ತಿರುವಂಥ ಒಂದು ಸಮಯವಾಗಿದೆ. 3 ದಿವಸಗಳ ಕಾಲ ಸ್ವಸ್ಥತೆ ಮತ್ತು ಬಿಡುಗಡೆಯ ಒಂದು ಕೂಟಗಳು, ಅನೇಕ ಅಭಿಷಿಕ್ತ ದೇವಸೇವಕರು ಬಂದಿರುತ್ತಾರೆ. ಕಮಲ ಸಮಯದಲ್ಲಿ ಇಲ್ಲಿ ಬಂದು ನಮ್ಮ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕಿದ್ದಾರೆ. ಎಲ್ಲರೂ ಎದ್ದುಕೊಳ್ಳುವ ದೇವರ ಸಮ್ಮುಖದಲ್ಲಿ ನಾವು ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವ. ನನ್ನ ಜೊತೆಯಲ್ಲಿ ಈ ರೀತಿಯ ಪ್ರಾರ್ಥನೆ ನೀವು ಮಾಡಬೇಕಾಗಿ ನಾನು ಕೇಳಿಕೊಡ್ತೇನೆ. ಓರಿಮಾ ಕಶಾಂದಲ ಕಸಿಕಿರಿ ಅಂದಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನನ್ನ ಜೊತೆಲಿ ಪ್ರಾರ್ಥನೆ ಮಾಡಿ. ತಂದೆಯಾದ ದೇವರೇ, ಯೇಸುವಿನ ಪವಿತ್ರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ಕರ್ತನೆ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಕೂಟಕ್ಕೆ ಬರುವಂತೆ ನೀನು ನನಗೆ ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಕರ್ತನೆ, ನಾನು ಇಲ್ಲಿ ಇಲ್ಲಿಂದ ತಿರುಗಿ ಹೋಗುವಾಗ ಬಂದ ರೀತಿಯಲ್ಲಿ ತಿರುಗಿ ಹೋಗಬಾರದು. ನಾನು ಯಾವ ಉದ್ದೇಶದಿಂದ ಬಂದಿದ್ದೇನೋ ಆ ಉದ್ದೇಶವನ್ನು ನೀನು ತಾನೇ ನನ್ನ ಜೀವಿತದಲ್ಲಿ ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಿನ್ನ ಪವಿತ್ರಾತ್ಮನಿಂದ ನನ್ನನ್ನು ತುಂಬಿಸು. ಶಾರೀರಿಕ ಸ್ವಸ್ಥತೆ, ಮಾನಸಿಕ ಸ್ವಸ್ಥತೆ, ಆಂತರಿಕ ಸ್ವಸ್ಥತೆ ನೀನು ಅನುಗ್ರಹಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇನೆ. ಕರ್ತನೆ, ನನ್ನ ಭವಿಷ್ಯವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ನಿನ್ನ ಚಿತ್ತ ಪ್ರಕಾರ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ನನ್ನ ಆತ್ಮ, ಪ್ರಾಣ, ಶರೀರಕ್ಕೆ ಎದುರಾಗಿ, ನನ್ನ ಆರೋಗ್ಯಕ್ಕೆ ಎದುರಾಗಿ, ನನ್ನ ಒಳಿತುಗಳಿಗೆ ಎದುರಾಗಿ ಇದು ಹೋರಾಡುತ್ತಿರುವಂತಹ ಎಲ್ಲ ವಿಧವಾದ ನಕಾರಾತ್ಮಕವಾದ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ಕಡಿತಗೊಳಿಸುತ್ತೇನೆ. ಕರ್ತನೆ, ನನ್ನ ಜೀವಿತವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಈ ಸಮಯದಲ್ಲಿ ಸ್ವಲ್ಪ ಸಮಯ ನಾವು ದೇವರನ್ನ ಆರಾಧಿಸುವ, ದೇವರ ಪ್ರಸನ್ನತೆಯಲ್ಲಿ ಆನಂದಿಸುವ. ಇಲ್ಲಿ ದೇವರ ಶಕ್ತವಾದ ಸಾನ್ನಿಧ್ಯವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಸ್ವಸ್ಥತೆ ಕೊಡುವಂತ ಒಂದು ಸಾನ್ನಿಧ್ಯ, ಬಿಡುಗಡೆ ಕೊಡುವಂತ ಒಂದು ಸಾನ್ನಿಧ್ಯವನ್ನು ನಾನು ಸಮಯದಲ್ಲಿ ಅನುಭವಿಸ್ತಾ ಇದ್ದೇನೆ. ಈ 3 ದಿವಸದ ಕೂಟದಲ್ಲಿ ಕರ್ತನು ಭಯಂಕರವಾದ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ಮಾಡ್ಲಿಕ್ಕೆ ಹೋಗುತ್ತಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ರಮಕ ಶೆಕೆರಿ ಅಂದಲ, ರಮಕ ಶೆಕೆರಿಯ ತುಲು. ಮಿತಿಯಿಲ್ಲದೆ 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 ನನ್ನನ್ನು ತುಂಬಿಸಯ್ಯ. ಓ, ಎಲ್ಲರೂ ಕೇಳಿಕೊಳ್ಳಿ. ಮಿತಿಯಿಲ್ಲದ ಅಳತೆಯಿಲ್ಲದ ಪ್ರಮಾಣದಲ್ಲಿ ಕರ್ತನೆ ನಿನ್ನ ಆತ್ಮನಿಂದ ತುಂಬಿಸುವುದಾಗಿ ಕೇಳಿಕೊಳ್ಳಿ. ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಓ, ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಕರಗಳ ಮೇಲೆ ಕೆತ್ತಿ ಹೇಳೋಣ. ಮಿತಿಯಿಲ್ಲದೆ 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 ನನ್ನನ್ನು ತುಂಬಿಸಯ್ಯ. ಓ, ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಹಲ್ಲೆಲೂಯಾ. ಪ್ರಿಯರೇ, 2 ಅರಸು 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಓದುತ್ತೇವೆ. ಪ್ರವಾದಿಯಾದ ಎಲಿಯನು ಎತ್ತಲ್ಪಡುವುದಕ್ಕಿಂತ ಮುಂಚಿತವಾಗಿ ಎಲಿಷಾ ಪ್ರವಾದಿಗೆ ತನ್ನ ಶಿಷ್ಯರು ಕೇಳ್ತಾ ಇದ್ದಾನೆ, ನಾನು ಹೋಗುವುದಕ್ಕಿಂತ ಮುಂಚೆ ನಿನಗೇನು ಬೇಕು ಕೇಳಿಕೋ. ಆಗ ಆತನು ಹೇಳ್ತಾನೆ, ನಿನಗಿರುವಂತಹ ಆತ್ಮದಲ್ಲಿ 2 ಪಟ್ಟು ನನಗೆ ಅಭಿಷೇಕ ಬೇಕು ಎಂಬುದಾಗಿ ಆತನು ಕೇಳಿಕೊಂಡಾಗ ನಾವು ನೋಡ್ತೇವೆ, ದುರ್ಲಭವಾದದನ್ನು ಕೇಳಿಕೊಂಡೆ. ಆದರೂ ನಾನು ಎತ್ತಲ್ಪಡುವಾಗ ನೀನು ನನ್ನನ್ನು ಕಾಣುವುದಾದರೆ ಅದನ್ನು ಹೊಂದಿಕೊಳ್ಳಿ. ಆದ್ರೆ ಇವತ್ತು 2 ಪಟ್ಟು ಅಭಿಷೇಕ ಅಲ್ಲ. ಯೋಹನ್ನನ ಸುವಾರ್ತೆ 3ನೇ ಅಧ್ಯಾಯ 34ನೇ ವಾಕ್ಯ, ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 3:34 ಅಲ್ಲಿ ಓದುತ್ತೇವೆ, ಹೊಸ ಒಡಂಬಡಿಕೆ ಅಭಿಷೇಕ ಅಳತೆ ಇಲ್ಲದ ಅಭಿಷೇಕ. ಯೋಹನ್ನ 3:34 ಹೇಳ್ತದೆ, ದೇವರು ಯಾರನ್ನು ಕಳಿಸುತ್ತಾನೋ ಅವರಿಗೆ ಅಳತೆ ಇಲ್ಲದ ಪ್ರಮಾಣದಲ್ಲಿ
ಆತ್ಮನ ಅಭಿಷೇಕ ಕೊಡ್ತಾನೆಂಬುದಾಗಿ, ಆತ್ಮ ವರವನ್ನು ಕೊಡ್ತಾನೆಂಬುದಾಗಿ ಆ ವಾಕ್ಯ ಪದವನ್ನು ನೋಡ್ತೇವೆ. ಹಾಗಾದ್ರೆ ನಾವು ಕೇಳುವ ಎಲಿಯನಿಗೆದ್ದ ಅಥವಾ ಎಲಿಷನಿಗೆದ್ದ ಅಭಿಷೇಕವಲ್ಲ, ಕರ್ತನೆ ಅಳತ ಇಲ್ಲದ ಆ ಮಟ್ಟದ ಅಭಿಷೇಕ ನನಗೆ ಬೇಕೆಂಬುದಾಗಿ ಕೇಳಿಕೊಳ್ಳಿ. ದೇವರ ವಾಕ್ಯ ಹೇಳ್ತದೆ, ಯೋಹನ್ನನ ಸುವಾರ್ತೆ 7ನೇ ಅಧ್ಯಾಯ 37-39 ವಾಕ್ಯದಲ್ಲಿ, ಯಾರಾದರೂ ಬಾಯಾರಿದರೆ ನನ್ನ ಬಳಿಗೆ ಬಂದು ಕುಡಿಯಲಿ, ಅವರು ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನದಿಗಳು ಹರಿಯುತ್ತವೆ ಎಂಬುದಾಗಿ ಕರ್ತನ ಸ್ವಾಮಿ ಹೇಳಿದ್ದಾರೆ. ಈ ಸಮಯದಲ್ಲಿ ಕೇಳಿಕೊಳ್ಳ ಬಾಯಕರಿಂದ ಆ ಅಭಿಷೇಕ ಅಂದ್ರೆ ಪವಿತ್ರಾತ್ಮನು ಶಕ್ತವಾದ ಕಾರ್ಯಗಳನ್ನು ಮಾಡುವಾತನು. ಜಕರಿಯ 4:6 ಹೇಳ್ತದೆ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ನನ್ನ ಆತ್ಮನಿಂದಲೇ. ಹಲ್ಲೆಲೂಯಾ. ಪವಿತ್ರಾತ್ಮನು ಶಕ್ತವಾದ ಕಾರ್ಯಗಳನ್ನು ನಮ್ಮ ಮಾತ್ರ ಮಾಡ್ಲಿಕ್ಕೆ ಹೋಗುತ್ತಾನೆ. ಶಕ್ತವಾದ ಸ್ವಸ್ಥತೆಗಳು, ಶಕ್ತವಾದ ಬಿಡುಗಡೆಗಳು ನಮ್ಮ ಮಧ್ಯದಲ್ಲಿ ಆತನು ಮಾಡ್ಲಿಕ್ಕೆ ಹೋಗುತ್ತಾನೆ. ನಾವು ಕೇಳಿಕೊಳ್ಳುವ ಹಲ್ಲೆಲೂಯಾ ಹಾಡಿನ ಮೂಲಕವಾಗಿ. ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಮಿತಿ ಇಲ್ಲದೆ ನನ್ನನ್ನು ತುಂಬಿಸ. ದಹದಿಂದ ಕೇಳಿಕೊಳ್ಳಿ, ದಹದಿಂದ, ಬಾಯಾರಿಕೆಯಿಂದ. ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಮಿತಿ ಇಲ್ಲದೆ, ಮಿತಿ ಇಲ್ಲದೆ, ಮಿತಿ ಇಲ್ಲದೆ, ಮಿತಿ ಇಲ್ಲದೆ, ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಓ ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಓ ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಎಲ್ಲರೂ ಕರಗಳ ಮೇಲೆ ಕೆತ್ತಿ. ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಮಿತಿ ಇಲ್ಲದೆ, ಮಿತಿ ಇಲ್ಲದೆ, ಮಿತಿ ಇಲ್ಲದೆ, ಮಿತಿ ಇಲ್ಲದೆ, ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಓ ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಏಸಯ್ಯ, ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಓ ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಓರಿ ಬಾಬಾ ಶೇಖೇರಿ ಮಾತಾಸಂದರೆ. Thank you Lord, thank you Lord, thank you Lord. ಕರ್ತನ ಹಸ್ತಕ್ಕಿಂತ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಒಂದು ವೇಳೆ ಯಾವುದೇ ವೇದನೆಯಲ್ಲಿ, ರೋಗದಲ್ಲಿ ನೀವು ಬಂದಿರಬಹುದು. ಯೇಸು ಸ್ವಾಮಿ ನನ್ನನ್ನು ಈ ಸಮಯದಲ್ಲಿ ಈ ಸಮಸ್ಯೆಯಿಂದ ಬಿಡುಗಡೆ ಮಾಡಿ ಎಂಬುದಾಗಿ ಕೇಳ್ಕೊಳ್ತಾ ಇರಬಹುದು. ಪ್ರತಿಯೊಬ್ಬನ ಮೊರೆಯನ್ನು ಲಾಲಿಸುವ ದೇವರಾಗಿದ್ದಾನೆ ಆತನು. ಕೀರ್ತನೆ 50:15 ಹೇಳ್ತದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮ್ಮನ್ನು ಬಿಡುಗಡೆ ಮಾಡುವೆನು, ನೀವು ನನ್ನನ್ನು ಕೊಂಡಾಡುವರೆಂಬುದಾಗಿ ಆ ವಾಕ್ಯದಲ್ಲಿ ಹೇಳಿರುವುದು ನೋಡ್ತೇವೆ. ನಮ್ಮ ದೇವರಿಗೆ ಕೇವಲ ವಾಗ್ದಾನ ಮಾಡುವ ದೇವರು ಮಾತ್ರವಲ್ಲ, ಮಾಡಿದ ಪ್ರತಿಯೊಂದು ವಾಗ್ದಾನಗಳನ್ನು ನೆರವೇರಿಸುವ ದೇವರು. ಆತನ ಹೆಸರು ಪ್ರಕಟಣೆ 3:7 ನಾವು ನೋಡ್ತೇವೆ. ಆತನು ಪರಿಶುದ್ಧನು, ಆತನು ಸತ್ಯವಂತನು, ಆತನು ದಾವೀದನ ಒಂದು ಬೀಗದ ಕೈ ಉಳ್ಳವನೆಂಬುದಾಗಿ ಓದುತ್ತೇವೆ. ಆತನು ಸತ್ಯವಂತನು. ಅರಣ್ಯಕಾಂಡ 23:19, ನಂಬರ್ಸ್ 23:19 ಹೇಳ್ತದೆ, ಮನುಷ್ಯರ ಹಾಗೆ 2 ಮಾತಿನ ದೇವರಲ್ಲ, ಆತನು ಕೊಟ್ಟ ಮಾತನ್ನು ನೆರವೇರಿಸುವ ದೇವರೆಂಬುದಾಗಿ ನಾವು ನೋಡುತ್ತೇವೆ. ಹಾಗೆ ಆತನು ಏನೆಲ್ಲ ಹೇಳಿದನೋ ಅದನ್ನು ಖಂಡಿತ ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನ ಮೇಲೆ ಪರಿಪೂರ್ಣವಾಗಿ ನಂಬೋಣ ಪ್ರಿಯರೇ. ಶಕ್ತವಾದ ಕಾರ್ಯಗಳನ್ನು ಇವತ್ತು ನೀವು ಕಾಣ್ಲಿಕ್ಕೆ ಹೋಗುತ್ತೀರಿ. ಆತನು ನಮ್ಮನ್ನು ಸೌಖ್ಯಪಡಿಸುವುದು, ಆತ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು, ನಮಗಾಗಿ ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ತೆರೆಯುವಂಥದ್ದನ್ನು ಅನುಭವಿಸ್ಲಿಕ್ಕೆ ಹೋಗುತ್ತೀರಿ. ಹೊರಬಕ ಶಂದಲಿಕೆ ತುರಿಯ. ಆತನಿಗೆ ಇನ್ನೊಂದು ಹೆಸರಿದೆ. ಮೀಕನ ಪುಸ್ತಕ 2:13 ಹೇಳ್ತದೆ, ಏಷ್ಯಾ 45:2 ಹೇಳ್ತದೆ, ಆತನು ತಡೆಗಳನ್ನು ಒಡೆಯುವಂತ ದೇವರು.
ತಡೆಗಳನ್ನು ಹೊಡೆಯುವಂತ ದೇವರು. ನಮಗೆದುರಾಗಿ ನಿಂತಿರುವ ಪ್ರತಿಯೊಂದು ತಡೆಗಳು, ನಮ್ಮ ಭವಿಷ್ಯಕ್ಕೆ ಎದುರಾಗಿ ನಿಂತಿರುವಂತ ಪ್ರತಿಯೊಂದು ತಡೆಗಳನ್ನು ಆತನ ಇವತ್ತು ಹೊಡಿಲಿಕ್ಕೆ ಆತನು ಹೋಗುತ್ತಾ ಇದ್ದಾನೆ. ರಾಮಕ ಶೆಂದಲಿಕ ತರಬ ರೋಕೋಲಿಕ ಸಂದಲಿ ರೇಮೆಕೆ ಸೆಂದಲಿಕ ತರಬ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಕರಗಳ ಮೇಲೆ ಕೆತ್ತಿ ಕರ್ತನಿಗೆ ವಂದನೆ ಹೇಳಿ. ಯೇಸುವೇ, ನಿನ್ನನ್ನು ಸ್ತುತಿಸುತ್ತೇವೆ. ನಿನ್ನ ಪ್ರಾಸನ್ನತೆಗಾಗಿ ಸ್ತೋತ್ರ, ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ, ನನ್ನನ್ನು ಮುಟ್ಟುವುದಕ್ಕಾಗಿ ಬಂದಿರುವುದಕ್ಕಾಗಿ ಸ್ತೋತ್ರ, ನನ್ನ ಕಣ್ಣೀರನ್ನು ಒರೆಸುವುದಕ್ಕೆ ಬಂದಿರುವುದಕ್ಕಾಗಿ ಸ್ತೋತ್ರ. ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನನ್ನು ಘನಪಡಿಸುತ್ತೇನೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ದಯಮಾಡಿ ಕೂತ್ಕೊಳ್ಳಿ. ಹಲ್ಲೆಲೂಯ. ಈ ಕೂಟದ ಹೆಸರು ಏನಾಗಿದೆ? ಸ್ವಸ್ಥತೆಯ ಶಾಲೆ, ಸ್ವಸ್ಥತೆಯ ಕೂಟಗಳು. ಪ್ರೈಸ್ ಗಾಡ್. ಖಂಡಿತವಾಗಿ ದೇವರು ಪ್ರತಿಯೊಬ್ಬರನ್ನು ಸ್ವಸ್ಥಪಡಿಸ್ಲಿಕ್ಕೆ ಹೋಗುತ್ತಾನೆ. ಹಲ್ಲೆಲೂಯ. ನಾವು ದೇವರ ವಾಕ್ಯವನ್ನು ಸ್ವಲ್ಪ ಸಮಯ ನಾವು ಧ್ಯಾನ ಮಾಡೋಣ. ದೇವರು ಅನೇಕ ವಿಷಯಗಳನ್ನು ನಮ್ಮೊಟ್ಟಿಗೆ ಮಾತನಾಡಿ ಆ ವಚನ ಪ್ರಕಾರವಾಗಿ ಕಾರ್ಯ ಮಾಡಲಿಕ್ಕೆ ಆತನು ಹೋಗುತ್ತಾನೆ. ದೇವರ ವಾಕ್ಯ ಹೇಳ್ತದೆ, ಲೂಕನ ಸುವಾರ್ತೆ 1:32 ವಾಕ್ಯದಲ್ಲಿ, ಆತನಿಂದ ಬರುವಂತಹ ಮಾತು ನಿಷ್ಫಲವಾಗುವುದಿಲ್ಲ. ಎಲ್ಲರೂ ಹೇಳಿ, ಆತನಿಂದ ಬರುವಂಥ ಮಾತು ನಿಷ್ಫಲವಾಗುವುದಿಲ್ಲ. ಅಂದರೆ ಆತನ ಬಾಯಿಂದ ಹೊರಡುವ ಒಂದೊಂದು ಮಾತು ಅದು ಕ್ರಿಯೆ ಮಾಡುವಂಥ ಮಾತಾಗಿದೆ, ಕಾರ್ಯ ಮಾಡುವಂಥ ಮಾತಾಗಿದೆ. ಹಲ್ಲೆಲೂಯ. ನಾವು ದೇವರ ವಾಕ್ಯದ ಕಡೆಗೆ ಹೋಗುವುದಾದರೆ, ಅನೇಕರು ವೈದ್ಯಕೀಯ ಸೇವೆಯನ್ನು ಅನುಭವಿಸಿದ್ದೀರಿ, ವೈದ್ಯಕೀಯ ಸೇವೆ ಬಗ್ಗೆ ತಿಳ್ಕೊಂಡಿದ್ದೀರಿ, ಹೌದಲ್ಲ? ಈ ಲೋಕದ ಹುಟ್ಟಿದ ಪ್ರತಿಯೊಂದು ಮನುಷ್ಯನು ಕೂಡ ವೈದ್ಯಕೀಯ ಸೇವೆ ಅನುಭವಿಸುತ್ತಾನೆ, ಅನುಭವಿಸಲೇಬೇಕು ಮತ್ತು ತಿಳ್ಕೊಂಡಿರುತ್ತಾನೆ. ವೈದ್ಯಕೀಯ ಸೇವೆ ಕುರಿತಾಗಿ ಓದುವುದಾದರೆ ಕೆಲವೊಬ್ಬರಿಗೆ ಸ್ವಲ್ಪ ಗಂಟೆಗಳಲ್ಲಿ ಸೌಖ್ಯ ಆಗ್ಬೋದು, ಕೆಲವರಿಗೆ 1-2 ದಿವಸ ಅಥವಾ ಕೆಲವು ದಿವಸ ಸೌಖ್ಯ ಆಗ್ಬೋದು, ಇನ್ನು ಕೆಲವರಿಗೆ ಕೆಲವು ತಿಂಗಳು ಅಥವಾ ಕೆಲವು ವರ್ಷಗಳು ಹಿಡಿಬೋದು. ಕೆಲವೊಬ್ಬರು ಜೀವಮಾನ ಪರ್ಯಾಂತರ ವೈದ್ಯಕೀಯ ಸೇವೆಯನ್ನು ಒಂದು ಸ್ವೀಕರಿಸುವಂಥ ಒಂದು ಸಂಗತಿಗಳಿರ್ಬೋದು. ಏನೇ ಆಗಲಿ, ಆದರೆ ದೈವಿಕ ಸ್ವಸ್ಥತೆಯ ಕುರಿತಾಗಿ ಅನೇಕರಿಗೆ ತಿಳಿವಳಿಕೆ ಕಡಿಮೆ ಇದೆ. ಈವನ್ ಬಾರ್ನ್ ಆದರೂ ಕೂಡ, ದೇವರ ವಾಕ್ಯ ಓದುತ್ತಿದ್ದವರು ಕೂಡ, ಪ್ರಾರ್ಥನೆ ಮಾಡುತ್ತಿದ್ದವರು ಕೂಡ, ಸತ್ಯವೇದ ಓದುತ್ತಿದ್ದವರು ಕೂಡ, ಅನೇಕರಿಗೆ ದೈವಿಕ ಸ್ವಸ್ಥತೆಯ ಕುರಿತಾಗಿ ಸರಿಯಾದಂತಹ ತಿಳುವಳಿಕೆ ಇಲ್ಲ. ಮಾತ್ರವಲ್ಲ, ಈ ದೈವಿಕ ಸ್ವಸ್ಥತೆಗೆ ಸೈತಾನನು ಭಯಂಕರವಾಗಿ ವಿರೋಧವಾಗಿದ್ದಾನೆ. ಸೈತಾನ ದೈವಿಕ ಸ್ವಸ್ಥ, ಯಾಕಂದರೆ ಅವನ ರಾಜ್ಯಕ್ಕೆ ನಷ್ಟವಾಗುತ್ತದೆ, ಅವನ ರಾಜ್ಯ ನಾಶವಾಗುತ್ತದೆ. ಅದಕ್ಕೆ ದೈವಿಕ ಸ್ವಸ್ಥತೆಗೆ ಆತನು ಭಯಂಕರ ವಿರೋಧ. 1-2 ವಾಕ್ಯ ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 32, 33, 34ನೇ ವಾಕ್ಯ ಓದುವಾಗ, ಅಲ್ಲಿ ಒಬ್ಬ ದೆವ್ವ ಹಿಡಿದಂಥ ವ್ಯಕ್ತಿಯನ್ನು ಅಲ್ಲಿ ಯೇಸುಸ್ವಾಮಿ ಬಳಿ ಕರ್ಕೊಂಡು ಬರ್ತಾರೆ. ಅವನು ಕಿವುಡನಾಗಿದ್ದ. ಯಾಕೆ ಕಿವುಡನಾಗಿದ್ದ? ದೆವ್ವ ಹಿಡಿದ ನಿಮಿತ್ತವಾಗಿ. ಯೇಸು ಅವನಿಗೆ ಸೌಖ್ಯ ಕೊಟ್ಟ. ಆಗ ಅಲ್ಲಿರುವಂಥ ಯೋಧರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಇವನು ದೆವ್ವಗಳ ಒಡೆಯನ ಸಹಾಯದಿಂದ ಸ್ವಸ್ಥತೆ ಕೊಡುತ್ತಾನೆ. ಓದಿ ವಾಕ್ಯವನ್ನು ಸಿಕ್ಕಿದವರು ಬೇಗ ಜೋರಾಗಿ ಶಬ್ದದಿಂದ ಓದಿ ಓದು ಮೈಕಲ್ಲಿ. ಮತ್ತಾಯ 9, 32, 33, 34. ಮ್ಯಾಥ್ಯೂ ಚಾಪ್ಟರ್ 9, 32, 33, 34. ಅವರು ಹೊರಟು ಹೋಗುತ್ತಿರುವಾಗ ದೆವ್ವ ಹಿಡಿದ ಒಬ್ಬ ಮೂಕನನ್ನು ಆತನ ಬಳಿಗೆ ಕರೆತಂದರು. ಆತನು ದೆವ್ವ ಬಿಡಿಸಿದ ಮೇಲೆ ಆ ಮೂಕನು ಮಾತನಾಡುವವನಾದನು. ಅದಕ್ಕೆ ಆ ಜನರು, ಇಸ್ರೇಲ್ ಜನರಲ್ಲಿ ಇಂಥ ಕಾರ್ಯವನ್ನು ಇದುವರೆಗೆ ಯಾರೂ ನೋಡಿಲ್ಲವೆಂದು ಬೆರಗಾದರು. ಆದರೆ ಫರಿಸಾಯರು, ಇವನು ದೆವ್ವಗಳ ಒಡೆಯನ ಸಹಾಯದಿಂದಲೇ ದೆವ್ವವನ್ನು ಬಿಡಿಸುತ್ತಾನೆ ಅಂದರು. ಏನು ಹೇಳ್ತಾ ಇದ್ದಾರೆ? ಯೇಸುಸ್ವಾಮಿಯ ಮೇಲೆ ಅಪವಾದವನ್ನು ಹೊರಿಸುವಂಥದ್ದನ್ನು ಕಾಣ್ತಾ ಇದ್ದೇವೆ. ಅವ್ರೇನು ಹೇಳ್ತಾ ಇದ್ದಾರೆ? ದೆವ್ವಗಳ ಒಡೆಯನ ಸಹಾಯದಿಂದ ದೆವ್ವವನ್ನು ಬಿಡಿಸ್ತಾ ಇದ್ದಾನೆ. ಅವರಿಗೆ ಇಷ್ಟ ಇಲ್ಲ, ಸಂತೋಷ ಇಲ್ಲ. ಅನೇಕ ಸಮಯಗಳಲ್ಲಿ ಸ್ವಸ್ಥತೆಗಳು ನಡೆದಾಗ ಯಹೂದ್ಯರು ಒಪ್ತಾ ಇರಲಿಲ್ಲ. ಕೆಲವು ಅವ್ರ ಸಿನಗೋಗಳಲ್ಲಿ, ಸಭಾಮಂದಿರಗಳಲ್ಲಿ ಅದ್ಭುತಗಳು ಯೇಸು ಮಾಡಿದಾಗ ಅವರು ಅವನಿಗೆ ಅಪವಾದ ಹಾಕಿದ್ರು. ಸಬ್ಬತ್ ದಿನದಲ್ಲಿ ಈ ರೀತಿ ಮಾಡ್ತಾ ಇದ್ದಿ, ಬೇರೆ ದಿನಗಳು ಅವರಿಗೆ ಸಂತೋಷ ಆಗ್ತಾ ಇರಲಿಲ್ಲ. ಇಷ್ಟೇ ದೊಡ್ಡ ಅದ್ಭುತ ನಡೆದ್ರು ಅವರ ಕಣ್ಣ ಮುಂದೆ, ಅವರಿಗೆ ಸಂತೋಷ ಪಡಲಿಕ್ಕೆ ಆಗ್ತಾ ಇರಲಿಲ್ಲ. ಇನ್ನೊಂದು ವಾಕ್ಯ ಓದು. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 22ನೇ ವಾಕ್ಯದಿಂದ ಓದುವ.
ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 12:22 ಇಂದ. ದೆವ್ವ ಹಿಡಿದು ಕುರುಡನು ಮೂಕನು ಆಗಿರುವ ದೆವ್ವ ಹಿಡಿದು ಹೇಗೆ ಕುರುಡ ಮತ್ತು ಮೂಕನಾಗಿದ್ದ ಇವನು? ದೆವ್ವ ಹಿಡಿದ ನಿಮಿತ್ತ. ದೆವ್ವ ಹಿಡಿದವರಿಗೆ ರೋಗಗಳು ಬರ್ತದೆ. ಅದು ಮತ್ತೆ ನಾನು ಮುಂದೆ ವಿವರಿಸ್ತೇನೆ ನಾನು. ಓಕೆ. ಮೂಕನು ಆಗಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು. ಆತನು ಅವನನ್ನು ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ ಕಣ್ಣು ಎರಡೂ ಬಂದವು. ಅದಕ್ಕೆ ಜನರೆಲ್ಲರೂ ಬೆರಗಾಗಿ ಈತನು ದಾವಿದನ ಕುಮಾರನೆಂದು ಮಾತನಾಡುತ್ತಿದ್ದರು. ಆದರೆ ಫರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಹೊರತು ಬೇರೆ ರೀತಿ ಬಿಡಿಸುವುದಿಲ್ಲ ಅಂದರು. ಇವತ್ತು ಕೂಡ ದೈವಿಕ ಸ್ವಸ್ಥತೆಗೆ ವಿರೋಧವಾಗಿ ಸೈತಾನನು ನಿಂತಿರುತ್ತಾನೆ. ದೈವಿಕ ಸ್ವಸ್ಥತೆ ಅನೇಕರಿಗೆ ಇಷ್ಟ ಇರುವುದಿಲ್ಲ, ಅನೇಕರಿಗೆ ಅದರ ಬಗ್ಗೆ ತಿಳುವಳಿಕೆ ಕೂಡ ಇರುವುದಿಲ್ಲ. ಆ ದೇವರ ವಾಕ್ಯವನ್ನು ಓದುವಾಗ ದೈವಿಕ ಸ್ವಸ್ಥತೆ ಕುರಿತಾಗಿ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಓದ್ತೇವೆ. 1 ಕೊರಿಂಥ 12ನೇ ಅಧ್ಯಾಯ 8ರಿಂದ 11 ವಾಕ್ಯ. 1 ಕೊರಿಂಥ ಚಾಪ್ಟರ್ 12 8-11 ನಲ್ಲಿ 9 ವಿಧವಾದ ಪವಿತ್ರಾತ್ಮನ ವರಗಳಲ್ಲಿ ಒಂದು ವರ ಸ್ವಸ್ಥತೆಯ ವರವಾಗಿದೆ. ಒಂದು ವರ ಯಾವುದು? ಕರ್ತನ ಯೇಸು ಸ್ವಾಮಿ ತನ್ನ ಸಭೆಗೆ ಕೊಟ್ಟಿದ್ದಂಥ ವರವಾಗಿದೆ. ಇದು ಸ್ವಸ್ಥತೆಯ ವರ. ಯೇಸು ಏನು ಹೇಳಿದ್ದಾನೆ? ಮಾರ್ಕನ ಸುವಾರ್ತೆ 16, 17, 18ನೇ ವಾಕ್ಯದಲ್ಲಿ, ಬುಕ್ ಆಫ್ ಮಾರ್ಕ್ 16, 17, 18 ನಲ್ಲಿ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ನಡೆಯುತ್ತವೆ. ಯಾರಿಂದ? ನಂಬುವವರಿಂದ ಈ ಸೂಚಕ ಕಾರ್ಯಗಳು ನಡೆಯುತ್ತವೆ. ಅವರು ದೆವ್ವಗಳನ್ನು ಬಿಡಿಸುವರು. ಅವರು ದೆವ್ವಗಳನ್ನು ಬಿಡಿಸುವರು. ಹೊಸ ಭಾಷೆಗಳಿಂದ ಮಾತಾಡುವರು. ಯಾವುದರಿಂದ? ಹೊಸ ಭಾಷೆಗಳಿಂದ ಮಾತಾಡುವರು. 3ನೇದಾಗಿ, ವಿಷ ಪದಾರ್ಥ ಕುಡಿದರೆ ಅವರಿಗೆ ಏನು ಆಗುವುದಿಲ್ಲ. 4ನೇದಾಗಿ, ಹಾವುಗಳನ್ನು ಎತ್ತುವರು. ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಸೌಖ್ಯವಾಗುತ್ತದೆ. ಇದು ಯಾರು ಕೊಟ್ಟ ಅಧಿಕಾರ? ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂತ ಅಧಿಕಾರವಾಗಿದೆ. ಇವತ್ತಿಗೂ ಸ್ವಸ್ಥತೆ ನಡೀತದೆ. ಕಾರಣ ಇವತ್ತಿಗೂ ಯೇಸು ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತಿಗೆ ಯೇಸು ಸ್ವಾಮಿ ಜೀವಿಸ್ತಾ ಇದ್ದಾನೆ. ಅದಕ್ಕೆ ಯೋಬ ಹೇಳಿದ್ದು, ಯೋಬ 19:25, ಜಾಬ್ 19:25, ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ನನ್ನನ್ನು ಬಿಡಿಸುವಂತ ದೇವರು ಯಾರಾಗಿದ್ದಾನೆ? ಜೀವವುಳ್ಳ ದೇವರು, ಜೀವಿಸುವ ದೇವರೆಂಬುದಾಗಿ ಆತನು ಅಲ್ಲಿ ನಂಬಿಕೆಯನ್ನು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಮಾತ್ರವಲ್ಲ, ಮತ್ತೆ 10:8 ಓದುವ. ಮ್ಯಾಥ್ಯೂ 10:8 ಅಲ್ಲಿ ಯೇಸು ಸ್ವಾಮಿ ಕೊಟ್ಟಂತ ಒಂದು ಅಧಿಕಾರ ನಾವು ನೋಡ್ತೇವೆ. ರೋಗಿಗಳನ್ನು ಸ್ವಸ್ಥ ಮಾಡಿರಿ, ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ, ಉಚಿತವಾಗಿ ಕೊಡ್ರಿ. ನೋಡಿ, ರೋಗಿಗಳನ್ನು, ಎಂತ ರೋಗ ಆಗಿರ್ಬೋದು, ಒಟ್ಟೆ ರೋಗಿಗಳನ್ನ ಏನ್ ಮಾಡಬೇಕು? ಸ್ವಸ್ಥ ಮಾಡಿ. ಸತ್ತವರು ಎದ್ದು ಬರ್ತಾರ? ಸತ್ತವರು ಎದ್ದು ಬರ್ಲಿಕ್ಕೆ ಸಾಧ್ಯ ಇದೆಯಾ? ಸತ್ತ ಶವಗಳು ಎಬ್ಬಿಸ್ಲಿಕ್ಕೆ ಸಾಧ್ಯ ಇದೆಯಾ? ಯೇಸುಸ್ವಾಮಿಯ ಸಮಯದಲ್ಲಿ ನಡೆಯಿತು, ಆದಿ ಸಭೆಯ ಕಾಲದಲ್ಲಿ ನಡೆಯಿತು. ಚರಿತ್ರೆಯಲ್ಲಿ ಅನೇಕ ದೇವ ಸೇವಕರನ್ನು ಸತ್ತಂತ ಶವಗಳು ಎಬ್ಬಿಸುವುದಕ್ಕಾಗಿ ಸೇವೆಯಲ್ಲಿ ದೇವರು ಉಪಯೋಗಿಸಿದ್ದಾನೆ. ಸ್ಮಿತ್ ವಿಗಲ್ಸ್ ವರ್ತ್ ಎಂಬಂತ ದೇವ ಸೇವಕರು 23 ಸತ್ತಂತ ಶವಗಳನ್ನು ಪ್ರಾರ್ಥನೆ ಮೂಲಕ ಎಬ್ಬಿಸಿದ್ದಾರೆ. ಹಲ್ಲೆಲೂಯಾ. ಈ ದಿನಗಳಲ್ಲಿ ಅದು ನಡೀತದೆ. ವಾಕ್ಯ ಹೇಳುವುದಾದರೆ ನಡೀತದೆ. ಕುಷ್ಠ ರೋಗಗಳು ಸೌಖ್ಯ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ದೆವ್ವಗಳನ್ನು ಬಿಡಿಸುವುದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಯೇಸು ಇನ್ನೊಂದು ಮಾತನ್ನು ಹೇಳಿದ್ದಾನೆ. ಯೋಹನ್ನ 14:13, ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 14, 12 and 13 ನಾವು ಓದುತ್ತೇವೆ. ನನ್ನನ್ನು ನಂಬುವವನು ನಾನು ಮಾಡುವ ಕಾರ್ಯಗಳನ್ನು ಮಾಡುವನು, ಅದಕ್ಕಿಂತಲೂ ಮಹತ್ತಾದ ಕ್ರಿಯೆಗಳನ್ನು, ಯೇಸು ಸ್ವಾಮಿ ಮಾಡುವುದಕ್ಕಿಂತಲೂ ಮಗಿಲಾದ ಕ್ರಿಯೆಗಳನ್ನು ಆತ ನಂಬುವಂತ ಆತನ ಮಕ್ಕಳು ಮಾಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇದು ಯಾರು ಹೇಳುವಂಥದ್ದು? ಸ್ವತಃ ಕರ್ತನಾದ ಯೇಸು ಸ್ವಾಮಿ ಹೇಳುವಂತ ಮಾತಾಗಿದೆ. ಹಾಗಾದ್ರೆ ವೈದ್ಯಕೀಯ ಸೇವೆ ಬಗ್ಗೆ ಅನೇಕರು ತಿಳ್ಕೊಂಡಿದ್ದಾರೆ. ಸತ್ಯವೇದ ವೈದ್ಯಕೀಯ ಸೇವೆಗೆ ವಿರೋಧವಿಲ್ಲ.
ಎಲ್ಲಿ ಅದು ವಿರೋಧ ವ್ಯಕ್ತಪಡಿಸಿದೆಯಾ? ಯೆರೆಮೀಯ 8:22 ಓದಿ. ಬುಕ್ ಆಫ್ ಜೆರೆಮೈಯಾ 8:22. ಯೆರೆಮೀಯ 8:22. ಬೇಗ ಬೇಗ ಓದಬೇಕು, ನನಗಿಬ್ಬರು ಓದಿದ್ರೆ ಒಳ್ಳೆಯದು. ಪಟ್ ವಾಕ್ಯ ತೆಗೆದು ಹೋಗ್ಬೇಕು, ತುಂಬಾ ವಾಕ್ಯ ಉಂಟು. ಗಿಲ್ಯಾದಿನಲ್ಲಿ ಔಷಧವಿಲ್ಲವೋ, ಗಿಲ್ಯಾದಿನಲ್ಲಿ ಔಷಧ ಇಲ್ಲವೋ, ಅಲ್ಲಿ ವೈದ್ಯನು ಸಿಕ್ಕನು, ನನ್ನ ಪ್ರಜೆ ಎಂಬ ಆಕೆಗೆ ಏಕೆ ಗುಣವಾಗಲಿಲ್ಲ? ಔಷಧಿ ಬಗ್ಗೆ ವೈದ್ಯರ ಕುರಿತಾಗಿ ಸತ್ಯವೇದ ಹೇಳ್ತದ? ಓಕೆ, ಇನ್ನೊಂದು ವಾಕ್ಯ ಓದಿ. ಮತ್ತಾಯ 9:12, ಮ್ಯಾಥ್ಯೂ 9:12. ಆತನು ಅದನ್ನು ಕೇಳಿ ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ವೈದ್ಯರ ಕುರಿತಾಗಿ ಉಲ್ಲೇಖ ಮಾಡಲಾಗಿದೆಯಾ? ಮಾರ್ಕ್ 2:17, ಮಾರ್ಕ್ 2:17 ಓದಿ. ಯೇಸು ಅದನ್ನು ಕೇಳಿ ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ಓಕೆ, ಲೂಕ್ 5:31 ಓದಿ. ಲೂಕ್ 5:31. ಅದಕ್ಕೆ ಯೇಸು, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ವೈದ್ಯರ ಕುರಿತಾಗಿ ಉಲ್ಲೇಖ ಇದೆಯಾ? ಓಕೆ, ಲೂಕ್ 10:30-31 ಓದಿ. ಲೂಕ್ 10:30-31. ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಹಿಡಿದು ಯೆರಿಕೋಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು. ಅದೇ ಓಕೆ, ಸಾಕು. 34ನೇ ವಾಕ್ಯ ಓದಿ. 34 ವರ್ಡ್ಸ್. ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ಹಾಕಿ ದ್ರಾಕ್ಷರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಕೊಂಡು, ಅವನು ಗಾಯ ಹೊಂದಿದ ವ್ಯಕ್ತಿಗೆ ಚಿಕಿತ್ಸೆ ಕೊಟ್ಟನೇ ಇಲ್ವಾ? ಕೊಟ್ಟ. ಪ್ರೈಸ್ ಗಾಡ್. ಓಕೆ, ಲೂಕ 4:14 ವಾಕ್ಯ ಓದುವ, ಕೊಲೊಸ್ಸೆ 4:14 ವಾಕ್ಯ ಓದುವಾಗ, ಲೂಕನೆಂಬ ಪೌಲನ ಶಿಷ್ಯ ಅವನು ಸ್ವತಃ ವೈದ್ಯನಾಗಿದ್ದ. ಅವನು ಯಾರಾಗಿದ್ದ? ಸ್ವತಃ ವೈದ್ಯ. 1 ತಿಮೋತಿ 5:23 ಕೂಡ ಓದಿ. 1 ತಿಮೋತಿಗೆ ಪೌಲನು ಅಜೀರ್ಣದ ನಿಮಿತ್ತ ಶುದ್ಧ ದ್ರಾಕ್ಷಿ ಸೇವಿಸುವುದಕ್ಕಾಗಿ ಆಲೋಚನೆ ಕೊಡ್ತಾ ಇದ್ದಾನೆ. ಓದಿ. ಇನ್ನು ಮೇಲೆ ನೀರನ್ನು ಮಾತ್ರ ಕುಡಿಯೋನಾಗಿರದೆ ನಿನ್ನ ಅಜೀರ್ಣದ ಮತ್ತು ನಿನಗೆ ಆಗಾಗ್ಗೆ ಉಂಟಾಗುವ ಅಸ್ವಸ್ಥತೆಯ ಪರಿಹಾರಕ್ಕಾಗಿ ದ್ರಾಕ್ಷರಸವನ್ನು ಸ್ವಲ್ಪವಾಗಿ ತೆಗೆದುಕೋ. ಒಂದು ಶುದ್ಧವಾದ ಒಂದು ದ್ರಾಕ್ಷರಸವು ಅದು ಶರೀರಕ್ಕೆ, ಆರೋಗ್ಯಕ್ಕೆ ಒಳ್ಳೆಯದಂತೆ. ಅದು ಅಜೀರ್ಣದ ಸಮಸ್ಯೆ ಅದು ನೀಗಿಸುವಂಥದ್ದಾಗಿದೆ. ಅದಕ್ಕೆ ಪೌಲನು ತನ್ನ ಶಿಷ್ಯನಾದ ತಿಮೋತಿಯನಿಗೆ ಒಂದು ಒಳ್ಳೆಯ ಆಲೋಚನೆಯಲ್ಲಿ ಕೊಡುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಮಾರ್ಕ್ 5:25-26 ಓದಿ. ಬುಕ್ ಆಫ್ ಮಾರ್ಕ್ ಚಾಪ್ಟರ್ 5:25-26. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟಗಳನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರು. ರೋಗವು ಹೆಚ್ಚುತ್ತಾ ಬಂದದೇ ಹೊರತು ಮತ್ತೇನು ಪ್ರಯೋಜನ ಹೊಂದಿರಲಿಲ್ಲ. ವೈದ್ಯಕೀಯ ಸೇವೆ ಎಂಬುದಾಗಿ ಹೇಳ್ಬೇಕಾದ್ರೆ ಕೆಲವೊಮ್ಮೆ ಜನರಿಗೆ ಗುಣ ಆಗಬಹುದು, ಗುಣ ಆಗದಿರಬಹುದು. ಕೊನೆಗೆ ವೈದ್ಯರು ಹೇಳುವಂಥ ಒಂದು ಮಾತು ಏನು ಗೊತ್ತುಂಟ? ನಿಮ್ಮ ದೇವರ ಬಳಿ ಹೋಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಅವರು ಹೇಳ್ತಾರೆ. ಅಲ್ಲ, ಹೌದಾ? ಕರೆಕ್ಟ್ ಅಲ್ಲ? ದೇವರ ವಾಕ್ಯ ಯಾವತ್ತೂ ವೈದ್ಯಕೀಯ ಸೇವೆಗೆ ವಿರೋಧವಾಗಿಲ್ಲ. ಇನ್ನೊಂದು ವಾಕ್ಯ ಲೂಕ 8:43-44 ವಾಕ್ಯ ಓದಿ. ಬುಕ್ ಆಫ್ ಲೂಕ್ ಚಾಪ್ಟರ್ 8:43-44. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತಿತು. ಹಲ್ಲೆಲೂಯ. ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಹಾಗಾದ್ರೆ ಇವತ್ತು ನಾವು ಮಾತಾಡುವಂಥದ್ದು ವೈದ್ಯಕೀಯ ಸೇವೆ ಕುರಿತಾಗಿ ಅಲ್ಲ. ವೈದ್ಯಕೀಯ ಸೇವೆ ಒಳ್ಳೆಯದು, ದೇವರು ಆಶೀರ್ವಾದವಾಗಿ ಕೊಟ್ಟಿದ್ದಾನೆ ಈ ಲೋಕಕ್ಕೆ. ಅದಕ್ಕೆ ದೇವರಿಗೆ ಸ್ತೋತ್ರವಾಗಲಿ. ಮತ್ತು ನಾನು ಕೂಡ ಅದನ್ನು ಸ್ವೀಕರಿಸುತ್ತೇನೆ. ನಾನು ಅದಕ್ಕೆ ವಿರೋಧ ಇಲ್ಲ, ವಾಕ್ಯ ಕೂಡ ಅದಕ್ಕೆ ವಿರೋಧವಿಲ್ಲ. ಆದರೆ ಇವತ್ತು ನಾವು ಮಾತಾಡುವಂಥದ್ದು, ಈ 3 ದಿವಸಗಳ ಕಾಲ ನಾವು ಬಂದದ್ದು ದೈವಿಕ ಸ್ವಸ್ಥತೆ ಕುರಿತಾಗಿ ತಿಳಿದುಕೊಳ್ಳುವುದಕ್ಕೆ ಮಾತ್ರವಲ್ಲ, ದೈವಿಕ ಸ್ವಸ್ಥತೆ ಹೊಂದಿಕೊಳ್ಳುವುದಕ್ಕಾಗಿ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ದೈವಿಕ ಸ್ವಸ್ಥತೆಗೂ ವೈದ್ಯಕೀಯ ಸ್ವಸ್ಥತೆಗೂ ಇರುವಂಥ ವ್ಯತ್ಯಾಸವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳೋದು ಒಳ್ಳೆಯದು. ಹಾಗಾದರೆ ಇಬ್ರಿಯ ಭಾಷೆಯಲ್ಲಿ ಸ್ವಸ್ಥತೆ ಎಂಬ ಪದಕ್ಕೆ ಉಪಯೋಗಿಸಿದಂಥ ಪದ ರಾಫಾ ಎಂಬುದಾಗಿ. ಏನೆಂಬುದಾಗಿ? ರಾಫಾ ಎಂದರೆ ಟು ಹೀಲ್ ಅಥವಾ ಟು ರೆಸ್ಟೋರ್ ಅಥವಾ
ಸೌಖ್ಯಪಡಿಸುವುದು ಅಥವಾ ಪುನರ್ಸ್ಥಾಪಿಸುವಂಥದ್ದೆಂಬುದಾಗಿ, ಆರೋಗ್ಯವನ್ನು ಯಥಾಸ್ಥಿತಿಗೆ ತರುವುದೆಂಬುದಾಗಿ ಅರ್ಥ ಬರ. ರಾಫಾ, ಈ ವಾಕ್ಯವನ್ನು, ಈ ಪದವನ್ನು ಸತ್ಯವೇದದ ಮೂಲಕ ನೀವು ಕೇಳಿದ್ದೀರಿ. ವಿಮೋಚನಗಳ 15:26, ಎಕ್ಸೋಡಸ್ 15:26 ಅಲ್ಲಿ ಅದನ್ನು ಓದುತ್ತೇವೆ ನಾವು. ನಾನೇ ನಿಮಗೆ ಆರೋಗ್ಯದಾಯಕನಾಗಿದ್ದೇನೆ, ಯೆಹೋವ ರಾಫಾ ಎಂಬ ವಾಕ್ಯ ಓದ್ತೀರಾ? ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಈ ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನೆಂಬಂತ ಪದ ಅದು ರಾಫಾ ಎಂಬ ಮೂಲ ಶಬ್ದದಿಂದ ಬಂದಿದೆ. ಸ್ವಸ್ಥತೆ ಎಂಬಂತ ಪದಕ್ಕೆ ಉಪಯೋಗಿಸಿದಂಥ ಇಬ್ರಿಯ ಮೂಲ ಪದ ಯಾವುದಾಗಿದೆ? ರಾಫಾ. ನಮ್ಮ ದೇವರು ರಾಫಾ ಆಗಿದೆ, ಯೆಹೋವ ರಾಫಾ, ಸೌಖ್ಯ ಕೊಡುವಂಥ ದೇವರು, ಸೌಖ್ಯದಾಯಕನೆಂಬುದಾಗಿ ಅದರ ಅರ್ಥ. ವಿಮೋಚನ ಕಾಂಡ ನಾವು ಅನೇಕ ಕಡೆಗಳಲ್ಲಿ ನಾವು ಓದುತ್ತೇವೆ. ವಿಮೋಚನೆ 23 25-26 ವಾಕ್ಯ ಆಗಿರ್ಬೋದು, ಧರ್ಮೋಪದೇಶ ಕಾಂಡ 7:15 ವಾಕ್ಯ ಆಗಿರ್ಬೋದು. ನಾನೇ ನಿಮಗೆ ಆರೋಗ್ಯದಾಯಕನು, ಸೌಖ್ಯ ಕೊಡುವ ದೇವರೆಂಬುದಾಗಿ ಅಲ್ಲಿ ಕರ್ತನು ಹೇಳಿರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಸ್ವಸ್ಥತೆಯಲ್ಲಿ, ದೈವಿಕ ಸ್ವಸ್ಥತೆಯಲ್ಲಿ ಅನೇಕ ಕಾರ್ಯಗಳು ಉಂಟು. ಅದು ಎಲ್ಲವನ್ನು ಧ್ಯಾನ ಮಾಡಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ಆದರೆ ಕೆಲವು ಸಂಗತಿಗಳನ್ನು ಇವತ್ತು ನಾವು ಈ ಸೆಕ್ಷನಲ್ಲಿ ನಾವು ಧ್ಯಾನ ಮಾಡಿ ಹೋಗ್ತೇವೆ. ನಂತರ ನಾನು ಬಂದ ಸೇವಕರಿಗೆ ನಾನು ಬಿಟ್ಟು ಕೊಡುತ್ತೇನೆ. ಅಲ್ಲಲ್ವಯ್ಯ, 2ನೇ ಸೆಕ್ಷನಲ್ಲಿ ಅವರು ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಬಂದಿದ್ದಾರೆ, ಅವರು ಸೇವೆ ಮಾಡ್ತಾರೆ. ನಾನು ಸ್ವಲ್ಪ ಸಮಯ ನಿಮ್ಮೊಟ್ಟಿಗೆ ದೈವಿಕ ಸ್ವಸ್ಥತೆಯಲ್ಲಿ ಇರುವಂಥ ಕಾರ್ಯಗಳ ಕುರಿತು ಮಾತನಾಡಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ನಂತರ ಅವರಿಗೆ ನಾನು ಬಿಟ್ಟು ಕೊಡುತ್ತೇನೆ. ದೈವಿಕ ಸ್ವಸ್ಥತೆಯಲ್ಲಿ ಮೊಟ್ಟ ಮೊದಲಾಗಿ ಇರುವಂಥದ್ದು ಸತ್ತಂತ ಶವಗಳನ್ನು ಎಬ್ಬಿಸುವಂಥದ್ದು. ಆವಾಗ ನಾನು ನೋಡಿದೆ ಮತ್ತಾಯನ ಸುವಾರ್ತೆ 10:8 ಯೇಸು ಏನು ಹೇಳಿದ್ದಾನೆ? ಸತ್ತವರನ್ನು ಎಬ್ಬಿಸಿರಿ. ಯೇಸು ಏನು ಹೇಳಿದ? ಸತ್ತವರನ್ನು ಎಬ್ಬಿಸಿರಿ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ನಾವು ನೋಡೋದಾದ್ರೆ ಕೆಲವೊಂದು ದೇವಸೇವಕರು, ದೇವಭಕ್ತರು ಸತ್ತ ಶವಗಳನ್ನು ಎಬ್ಬಿಸಿದಂಥ ಉದಾಹರಣೆಗಳನ್ನು ಕಾಣ್ತೇವೆ. ಅದರಲ್ಲಿ ಒಬ್ಬ ಪ್ರವಾದಿಯಾದ ಎಲಿಯ. 1 ಅರಸು 17ನೇ ಅಧ್ಯಾಯ 17ನೇ ವಾಕ್ಯದಿಂದ 24 ವಾಕ್ಯ ಓದಿದ್ರೆ, 1 Kings chapter 17:17-24 ವಾಕ್ಯದಲ್ಲಿ ಓದಿದ್ರೆ, 400ನ ವಿಧವೆಯ ಮಗ ಸತ್ತಾಗ ಎಲಿಯನ ಸೇವೆಯ ಮೂಲಕ ಆತನು ಪುನಃ ಜೀವ ಹೊಂದುವುದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರವಾದಿಯ ಎಲೀಷನ ಸೇವೆಯಲ್ಲಿ ಜೀವದಿಂದಿದ್ದಾಗ ಒಬ್ಬ ಎದ್ದು ಬಂದ, ಅವನು ಸತ್ತ ಮೇಲೆ ಅವನು ಎಲುಬು ತಾಗಿ ಇನ್ನೊಬ್ಬ ಸೌಖ್ಯ ಹೊಂದುವುದನ್ನು, ಜೀವ ಹೊಂದುವುದನ್ನು ನೋಡ್ತೇವೆ ನಾವು. ಅದನ್ನು 2 ಅರಸುಗಳು 4:18 ವಾಕ್ಯದಿಂದ 38ನೇ ವಾಕ್ಯದವರೆಗೆ ನಾವು ಓದಬಹುದು. 37 ವಾಕ್ಯದಲ್ಲಿ ಕಾರಣ ಶೂನ್ಯಮೇಳ ಮಗ ಸತ್ತಾಗ ಎಲೀಷ ಪ್ರವಾದಿಯ ಸೇವೆ ಮೂಲಕ ಅವನು ಜೀವದೊಂದಿಗೆ ಎದ್ದು ಬರುವುದನ್ನು ನೋಡ್ತೇವೆ. ಮಾತ್ರವಲ್ಲ 2 ಅರಸುಗಳು 13ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಎಲೀಷ ಸತ್ತು ಹೋಗಿದ್ದ. ಈ ಸುಲಿಗೆ ಮಾಡುವಂಥ ಗುಂಪುಗಳು ಆ ಕಡೆ ಓಡಿ ಬರ್ತಾ ಇದ್ರು. ಅದನ್ನು ನೋಡಿದಂಥ ಸಮಾಧಿ ಮಾಡಲಿಕ್ಕೆ ಬಂದಂಥ ಶವವನ್ನು ಅಲ್ಲೇ ಬಿಟ್ಟು ಅವ್ರೇನು ಮಾಡ್ತಾರೆ, ಓಡಿ ಹೋಗ್ತಾರೆ. ಅದು ಎಲ್ಲಿ ಬೀಳ್ತಾ ಇದೆ ಶವ? ಎಲೀಷನ ಸಮಾಧಿಯ ಮೇಲೆ. ಅವನು ಎಲುಬುತ್ತಾಗಿದಾಗ ಅವನು ಜೀವದೊಂದಿಗೆ ಎದ್ದು ಬರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಕರ್ತನ ಯೇಸು ಸ್ವಾಮಿ 3 ಜನ ಸತ್ತಂಥ ಶವಗಳನ್ನು ಎಬ್ಬಿಸಿರುವಂಥ ಉದಾಹರಣೆ ಸತ್ಯವೇದದಲ್ಲಿ ಉಲ್ಲೇಖ ಆಗಿದೆ. ಎಲ್ಲಿ ಅದು? ಒಂದು ಲೂಕ 7:11-17, ಲೂಕ್ ಚಾಪ್ಟರ್ 7:11-17 ನಾವು ನೋಡ್ತೇವೆ. 400ನ ವಿಧವೆಯ ಮಗ ಯಾರು? ಅಲ್ಲಿ ಹಳೆ ಮಾಡಬೇಕೆ ಸರಪ್ತ ವಿಧವೆಯ ಮಗ, ಇಲ್ಲಿ 400ನ ವಿಧವೆಯ ಮಗ ಯಾರು? 400ನ ವಿಧವೆಯ ಮಗನನ್ನು ಸಮಾಧಿ ಮಾಡಲಿಕ್ಕೆ ತಕೊಂಡು ಹೋಗುವಾಗ ಯೇಸು ಅಲ್ಲಿ ಹೋಗಿ ಆತನನ್ನು ಎಬ್ಬಿಸುವಂಥದ್ದನ್ನು ಕಾಣ್ತೇವೆ. 2ನೇದು ಯಾರು? ಲೂಕ 8ನೇ ಅಧ್ಯಾಯ 49-56, ಲೂಕ್ ಚಾಪ್ಟರ್ 8:49-56 ಅಲ್ಲಿ ನಾವು ನೋಡ್ತೇವೆ. ಅಧಿಕಾರಿಯ ಸಭಾಮಂದಿರದ ಅಧಿಕಾರಿಯ ಮಗಳನ್ನು, ಸತ್ತ 12 ವರ್ಷದ ಮಗಳನ್ನು ಅಲ್ಲಿ ಜೀವದೊಂದಿಗೆ ಯೇಸು ಎಬ್ಬಿಸುವಂಥದ್ದು ಕಾಣ್ತೇವೆ. 3ನೇದಾಗಿ ಯೋಹನ್ನನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಸತ್ತಂತ ಲಾಜರನನ್ನು ಯೇಸು ಎಬ್ಬಿಸುವುದು. 3 ಶವಗಳನ್ನು ಎಬ್ಬಿಸಿದೆ ಸ್ವಾಮಿ. ಸತ್ಯವೇದೇನು ಹೇಳ್ತದೆ? ಒಂದು ವಾಕ್ಯ ಓದಿ, ಯೋಹನ್ನನ ಸುವಾರ್ತೆ 20:30-31, ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 20:30-31 ವಾಕ್ಯ ಓದಿಕೊಳ್ಳುವ. ಯೇಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು.
ಅವುಗಳನ್ನು ಈ ಗ್ರಂಥದಲ್ಲಿ ಬರೆಯುವುದಿಲ್ಲ, ಅವುಗಳನ್ನು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದರೆ. ಎಷ್ಟೋ ಶವಗಳನ್ನು ಎಬ್ಬಿಸಿದ್ದಾನೆ ಸ್ವಾಮಿ, ಎಲ್ಲವನ್ನು ಉಲ್ಲೇಖ ಮಾಡ್ಲಿಕ್ಕೆ ಆಗ್ಲಿಲ್ಲ ಸತ್ಯವೇದದಲ್ಲಿ. ಇನ್ನೊಂದು ವಾಕ್ಯ ಯೋಹನ 21:25 ಕೂಡ ಓದಿ. ಬುಕ್ ಆಫ್ ಜಾನ್ 21:25. ಇದಲ್ಲದೆ ಯೇಸು ಮಾಡಿದ್ದು ಇನ್ನೂ ಬಹಳವಿದೆ, ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಇಡಿಸದೆ ಓದಿತೆಂದು ನಾನು ನೆನೆಸುತ್ತೇನೆ. ಹಾಗಾದ್ರೆ ಯೇಸು ಸ್ವಾಮಿ ಎಷ್ಟೋ ಶವಗಳನ್ನು ಎಬ್ಬಿಸಿದ್ದಾನೆ, ಎಲ್ಲ ಉಲ್ಲೇಖ ಮಾಡಿಲ್ಲ. ಉಲ್ಲೇಖ ಮಾಡಿದ್ದು 3 ಮಾತ್ರ. ಕಾರಣ, ನಾನು ಮತ್ತು ನೀವು ಆತನೇ ದೇವಕುಮಾರನು ಎಂಬುದಾಗಿ ನಂಬುವುದಕ್ಕಾಗಿ, ಆತನೇ ದೇವರೆಂದು ರಕ್ಷಕ ನಂಬಿ ನಾವು ರಕ್ಷಣೆ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಮಾತ್ರ ಬರೆಯಲಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಸತ್ತಂತ ಶವಗಳು ಕೂಡ ಪ್ರಾರ್ಥನೆ ಮೂಲಕವಾಗಿ ಏನಾಗುತ್ತವಂತೆ, ಎಬ್ಬಿಸ್ಲಿಕ್ಕೆ ಸಾಧ್ಯವಿದೆ. ಬರುವ ದಿನಗಳಲ್ಲಿ ದೇವರು ಈ ಕಾರ್ಯಗಳನ್ನು ಕೂಡ ನಮ್ಮ ಮಧ್ಯದಲ್ಲಿ ಮಾಡ್ಲಿಕ್ಕೆ ಹೋಗುತ್ತಾನೆ. ಹಲ್ಲೆಲೂಯಾ. ಮೇನ್ ಬೇಕು ನಂಬಿಕೆ. ಏನ್ ಬೇಕು? ಮಾರ್ಕ್ 9:23 ಹೇಳ್ತದೆ, ಮಾರ್ಕ್ 9:23, ನಂಬುವವನಿಗೆ ಎಲ್ಲವೂ ಸಾಧ್ಯ. ಎಲ್ಲ ರೆಡಿ? ನಂಬುವವನಿಗೆ ಎಲ್ಲವೂ ಸಾಧ್ಯ. ಪುನಃ ಹೇಳಿ, ನಂಬುವವನಿಗೆ ಎಲ್ಲವೂ ಸಾಧ್ಯ. ನಂಬುವ ವಾಕ್ಯ ಹೇಳ್ತದೆ, ನಂಬುವವನಿಗೆಲ್ಲ ಸಾಧ್ಯ. ಸತ್ತಂತ ಶವ ಎಬ್ಬಿಸ್ಲಿಕ್ಕೂ ಸಾಧ್ಯ, ಕ್ಯಾನ್ಸರ್ ಗುಣ ಆಗ್ಲಿಕ್ಕೆ ಸಾಧ್ಯ, ಟ್ಯೂಮರ್ ಗುಣ ಆಗ್ಲಿಕ್ಕೆ ಸಾಧ್ಯ, HIV ಗುಣ ಆಗ್ಲಿಕ್ಕೆ ಸಾಧ್ಯ. ಎಂಥ ಪರಿಸ್ಥಿತಿಯಿಂದ ಬಿಡುಗಡೆ ಪಡೆದುಕೊಳ್ಳುವುದಕ್ಕೆ ನಂಬುವಂತ ವ್ಯಕ್ತಿಗೆ ಸಾಧ್ಯ. ಅಲ್ಲ, ಏನ್ ಬೇಕು? ಪಾಸಿಟಿವ್ ಫೈತ್, ನಂಬಿಕೆ ಬೇಕು. ನಂಬಿಕೆ ಇದ್ರೆ ಎಲ್ಲವೂ ಸಾಧ್ಯ ಆಗುತ್ತದೆ. ಯಾವ ಕಾರ್ಯ ಬೇಕಾದ್ರೆ ಕರ್ತನು ನಮಗೋಸ್ಕರ ಮಾಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯೋಹನ 11:40 ವಾಕ್ಯ ಏನ್ ಹೇಳ್ತದೆ? ಜಾನ್ 11:39 ಮರಿಯಳು ಹೇಳ್ತಾ ಇದ್ದಾಳೆ, ಯೇಸು ಏನು ಹೇಳಿದ 39ನೇ ವಾಕ್ಯದಲ್ಲಿ? ಆ ಕಲ್ಲನ್ನು ತೆಗೀರಿ. ಹೌದಾ? ಲಾಜರ್ನ ಸಮಾಧಿಯ ಮುಂದೆ. ಆಗ ಅವಳ ಬಾಯಿಂದ ಒಂದು ಮಾತು ಬಂತು, ಯೇಸು ಸ್ವಾಮಿ ಈಗಾಗಲೇ ನಾತ ಇಡಲಿಕ್ಕೆ ಬಂದಿದೆ, ವಾಸನೆ ಹೊಡಿತಾ ಉಂಟು, ಕೊಳೆತು ಹೋಗಿದೆ ಶವ. ಅವಳ ಬಾಯಿಂದ ಬಂದಂತ ವಾರ್ತೆ ಅದು. ಯೇಸು ಏನು ಹೇಳಿದ 40ನೇ ವಾಕ್ಯದಲ್ಲಿ? ನೀನು ನಂಬಿದರೆ ಮಹಿಮೆಯನ್ನು ಕಾಣುವೆ. ಬದಿಯರು ಕೈ ಕೊಟ್ಟೇಳಿ, ನೀನು ನಂಬಿದರೆ ದೇವರ ಮಹಿಮೆ ಕಾಣುವೆ, ನೀನು ನಂಬಿದರೆ ದೇವರ ಮಹಿಮೆ ಕಾಣುವೆ, ನೀನು ನಂಬಿದರೆ ದೇವರ ಮಹಿಮೆ ಕಾಣುವೆ. ಹಲ್ಲೆಲೂಯಾ. ಅಸಾಧ್ಯವಾದ ದೇವರು ಸಾಧ್ಯವಾಗಿ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅನೇಕ ರೋಗಗಳನ್ನು ದೇವರು ವಾಸಿ ಮಾಡ್ಲಿಕ್ಕೆ ಹೋಗುತ್ತಾನೆ. ಅನೇಕ ಮರಣಕರ ರೋಗಗಳನ್ನು ಕರ್ತನು ಬಿಡುಗಡೆ ಮಾಡ್ಲಿಕ್ಕೆ ಹೋಗುತ್ತಾನೆ. ಹಲ್ಲೆಲೂಯಾ. ಮೇನ್ ಬೇಕೇನು? ನಂಬಿಕೆ. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಮೊದಲನೇದಾಗಿ ಸತ್ತಂತ ಶವಗಳನ್ನು ಎಬ್ಬಿಸಬಹುದು. ಆ ದೈವಿಕ ಸ್ವಸ್ಥತೆಯಲ್ಲಿ ಅದು ಬರ್ತದೆ. ಎರಡನೇದಾಗಿ ಮರಣಕರವಾದ ರೋಗಗಳು ಸೌಖ್ಯವಾಗುತ್ತದೆ. ಕೀರ್ತನೆ 91:3 ವಾಕ್ಯ ಏನ್ ಹೇಳ್ತದೆ? ಸಾಮ್ಸ್ 19:1-3 ವಾಕ್ಯ, ಆತನು ಬೇಟೆಗಾರನ ಬಲೆಯಿಂದಲೂ ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವಾತನು ಆತನೇ. ಎಲ್ಲರಡಿ? ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನನ್ನನ್ನು ತಪ್ಪಿಸುವ ದೇವರು, ನನ್ನನ್ನು ತಪ್ಪಿಸುವ ದೇವರು. ಮರಣಕರವಾದ ರೋಗಗಳು ಇವತ್ತು ಲೋಕದಲ್ಲಿ ಎಷ್ಟೋ ನಾವು ನೋಡ್ತೇವೆ. ಕ್ಯಾನ್ಸರ್ ಆಗಿರ್ಬೋದು, ಟ್ಯೂಮರ್ ಆಗಿರ್ಬೋದು, HIV ಆಗಿರ್ಬೋದು, ಅದಕ್ಕಿಂತಲೂ ಮಿಗಿಲಾದ ಭಯಂಕರ ರೋಗಗಳನ್ನು ಈ ದಿನಗಳಲ್ಲಿ ಲೋಕದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ವೈದ್ಯಕೀಯ ವಿಜ್ಞಾನ ಕೈಬಿಟ್ಟ ರೋಗಗಳನ್ನು ಕರ್ತನಾದ ಯೇಸು ಸ್ವಾಮಿ ಗುಣ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ಲಿಕ್ಕೆ ನಮಗೆ ಸಾಧ್ಯ. ಹಲ್ಲೆಲೂಯಾ. ಆದರೆ ನಮಗೇನು ಬೇಕು? ಆತನ ಮೇಲೆ ಪೂರ್ಣವಾದ ನಂಬಿಕೆ ನಮಗೆ ಬೇಕು. ನಂಬಿಕೆ ಇಲ್ಲದ್ರೆ ಅದ್ಭುತ ಪಡ್ಕೊಳ್ಳಿಕ್ಕೆ ಆಗಲ್ಲ. Hebrew 11:6 ಹೇಳ್ತದೆ, Hebrew 11:6 ಹೇಳ್ತದೆ. ಏನ್ ಹೇಳ್ತದೆ? ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರನ್ನು ಹುಡುಕುವವರು ದೇವರು ಇದ್ದಾನೆ ಮತ್ತು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆಂಬುದಾಗಿ ನಂಬಬೇಕು. ಹಲ್ಲೆಲೂಯಾ. ಒಂದು ವೇಳೆ ವೈದ್ಯರನ್ನು ಕೈಬಿಲೆ ಬಿಟ್ಟ ರೋಗ ನಮಗೆ ಇರಬಹುದು, ಅದು ಬೇರೆಯವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಇಲ್ಲಿ ಬಂದಿರಬಹುದು. ಯೇಸು ಸ್ವಾಮಿ ಅದನ್ನು ಗುಣ ಮಾಡಲಿಕ್ಕೆ ಸಾಧ್ಯ. ಕಾರಣ ಯೇಸು ಜೀವಿಸ್ತಾ ಇದ್ದಾನೆ.
ಆತನ ಸರ್ವಶಕ್ತನಾದ ದೇವರೆಂಬುದಾಗಿ ನಾವು ನೋಡ್ತೇವೆ. ನಾನು ಕಳೆದ ವಾರದಲ್ಲಿ ನಾನು ಮತ್ತು ಮಿಸ್ಸಸ್ ನಾವು ನಮ್ಮ ಪರ್ಸನಲ್ ಇದಕ್ಕೋಸ್ಕರ ವಿಸಿಟ್ಗೆ ನಾವು ಲಂಡನ್ಗೆ ಹೋಗಿದ್ದೆವು, UK ಹೋಗಿದ್ದೆವು 4 ದಿವಸಕ್ಕೋಸ್ಕರ. ಆ ಸಮಯದಲ್ಲಿ ಯಾರಿಗೆ ಗೊತ್ತಿಲ್ಲ ಲಂಡನ್ನಲ್ಲಿ ಇದ್ದವರಿಗೆ ನಾವು ಲಂಡನ್ಗೆ ಬಂದಿದ್ದೇವೆ ಎಂಬುದಾಗಿ. ಆ ಸಮಯದಲ್ಲಿ ಅಲ್ಲಿ ಬ್ರಿಸ್ಟೋಲಲ್ಲಿದ್ದಂಥ ಒಬ್ಬ ದೇವಸೇವಕರು, ಕಳೆದ ಸಲ ಅವರು ನಾನು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಕ್ಯಾನ್ಸರ್ ಇತ್ತು ಮತ್ತು ವೈದ್ಯರಿಂದ ವಿಧಿ ಕೂಡ ಬಂದಿತ್ತು ಅವರಿಗೆ. ಅವರ ಹೆಸರು ಪಾಸ್ಟರ್ ಡೇವ್ ಎಂಬುದಾಗಿ ಕರೀತಾರೆ ಅವರನ್ನು. ಅವರಿಗೆ ಒಬ್ಬರಿಗೆ ಮಾತ್ರ ಗೊತ್ತಾಯಿತು, ಕಾರಣ ನಾನು ಯಾರ ಮನೆಯಲ್ಲಿ ನಾವು ಹೋಗಿದ್ದೆವು ಅವರಿಗೆ ಆಪ್ತರು ಅವರು ನನಗೆ ಕೃತಜ್ಞತೆ ಹೇಳುವುದಕ್ಕೋಸ್ಕರವಾಗಿ ಅಲ್ಲಿ ಬಂದಿದ್ದರು. ನಮ್ಮ ಜೊತೆಯಲ್ಲಿ ಊಟ ಮಾಡಿ ಮತ್ತೆ ಅವರು ಪ್ರಾರ್ಥನೆಯೊಂದಿಗೆ ಮತ್ತೆ ತಿರುಗಿ ಅವರು ಹೋದರು. ಅವ್ರು ಹೇಳ್ತಾ ಇದ್ರು, ಅಲ್ಲಲ್ಲಿ ಯೇಸು ಸ್ವಾಮಿ ನಿಮ್ಮ ಪ್ರಾರ್ಥನೆ ಮೂಲಕವಾಗಿ ನನ್ನನ್ನು ಈ ಒಂದು ಕ್ಯಾನ್ಸರ್ ಕಾಯಿಲೆಯಿಂದ ಪೂರ್ಣವಾಗಿ ಬಿಡುಗಡೆ ಮಾಡಿದ್ದಾನೆ. ಇವತ್ತು ಹೊಸ ಆರೋಗ್ಯ, ಹೊಸ ಬಲ ದೇವರು ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ ಅವರು ಹೇಳಿದರು. ಹಲ್ಲೆಲೂಯಾ. ನಮ್ಮ ದೇವರು ಎಷ್ಟೇ ದೊಡ್ಡ ಅದ್ಭುತಗಳನ್ನು ಮಾಡಲಿಕ್ಕೆ ಸಾಧ್ಯವಿದೆ ಪ್ರಿಯರೇ. ಹಲ್ಲೆಲೂಯಾ. ಮರಣಕರವಾದ ರೋಗಗಳಿಂದ ಯೇಸು ಸ್ವಾಮಿ ಏನು ಮಾಡ್ತಾನಂತೆ? ಬಿಡುಗಡೆ ಕೊಡುವಂಥ ದೇವರಾಗಿದ್ದಾನೆ. ಮೂರನೇದಾಗಿ ಎಲ್ಲ ರೋಗಗಳಿಂದ ಗುಣ ಮಾಡ್ತಾನೆ. ಎಲ್ಲ ರೆಡಿ, ಎಲ್ಲ ಯಾವುದೇ ಇರ್ಬೋದು, ಶರೀರದಲ್ಲಿ ಯಾವೆಲ್ಲ ರೋಗ ಉಂಟು ಬರ್ತದೋ ಅವೆಲ್ಲ ರೋಗ. 103 ಕೀರ್ತನೆ 3ನೇ ವಾಕ್ಯ ಓದಿ, 103 Psalms verse 3 ವಾಕ್ಯ ಹೇಳ್ತದೆ, ನಿನ್ನ ಅಪರಾಧಗಳನ್ನು ಕ್ಷಮಿಸುವವನು, ಆತನು ನಿನ್ನ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಎಂಥ ರೋಗಗಳು? ಸಮಸ್ತ ದೈವಿಕ ಸ್ವಸ್ಥತೆಯಲ್ಲಿ ಸತ್ತಂದ ಶವಗಳು ಎದ್ದು ಬರ್ತದೆ, ಮರಣಕರ ರೋಗಗಳು ವಾಸಿಯಾಗುತ್ತದೆ, ಸಮಸ್ತ ರೋಗಗಳನ್ನು ದೇವರು ವಾಸಿ ಮಾಡ್ತಾನೆ. ಕೊಳತಂಥ ಗಾಯಗಳನ್ನು ಗುಣಪಡಿಸ್ತಾನೆ, ಕೊಳತಂಥ ಅಲ್ಸರ್ ಅನ್ನು ದೇವರು ಗುಣ ಮಾಡ್ತಾನೆ, ಕೊಳತ ಗ್ಯಾಂಗ್ರೀನ್ ಅನ್ನು ದೇವರು ಗುಣ ಮಾಡುತ್ತಾನೆ. ಹಲ್ಲೆಲೂಯಾ. ವರ್ಷಗಟ್ಟಲೆ ವಾಸಿಯಾಗದ ಕಾಯಿಲೆಗಳನ್ನು ಯೇಸು ಒಂದೇ ಕ್ಷಣದಲ್ಲಿ ಗುಣ ಮಾಡುತ್ತಾನೆ. ಸಮಸ್ತ ರೋಗಗಳು, ಅದು ಚಿಕ್ಕ ರೋಗ ಆಗಿರ್ಬೋದು, ಅದು ದೊಡ್ಡ ರೋಗ ಆಗಿರ್ಬೋದು. ಒಮ್ಮೆ ನಿಮಗೆ ಇವರ ಬಗ್ಗೆ ಗೊತ್ತಿರಬಹುದು, ಸ್ಮಿತ್ ವಿಗಲ್ಸ್ವರ್ತ್ ಬಗ್ಗೆ ಕೇಳಿರಬಹುದು ನೀವು. ಅವರು ಈ ಸ್ವಸ್ಥತೆಯ ಈ ಬಿಡುಗಡೆ ಸೇವೆಯಲ್ಲಿ ಶಕ್ತವಾಗಿ ದೇವರಿಂದ ಉಪಯೋಗಿಸಲ್ಪಟ್ಟಂಥ ಒಂದು ಶ್ರೇಷ್ಠ ದೇವ ಸೇವಕರು. ಮಾತ್ರವಲ್ಲ, ಈ 23 ಸತ್ತಂಥ ಶವಗಳನ್ನು ಅವರು ಎಬ್ಬಿಸಿದಂಥ ಒಬ್ಬ ದೇವ ಸೇವಕರು ಅವರಾಗಿದ್ದಾರೆ. ಅವರು ಒಮ್ಮೆ ಒಂದು ಆಸ್ಪತ್ರೆಗೆ ಯಾರಿಂದಾಗಿ ಒಬ್ಬರಿಂದ ಒಬ್ಬ ರೋಗಿಗೆ ಪ್ರೇಯರ್ ಮಾಡೋದಕ್ಕಾಗಿ ಅವರು ಸಮಯ ಮೀರಿ ಹೋಗಿದ್ದರು. ಅದು ಆ ಸಮಯವಾಗಿರಲಿಲ್ಲ ಭೇಟಿ ಮಾಡುವಂಥದ್ದು ಅಥವಾ ರೋಗಿಗೆ ಹೋಗಿ ಪ್ರಾರ್ಥಿಸುವಂಥ ಸಮಯ ಆಗಿರಲಿಲ್ಲ. ಆಗ ಅಲ್ಲಿಯ ಮೇಲ್ವಿಚಾರಕ ಅವ್ರಿಗೆ ಹೇಳಿದರು, ಈಗ ಸಮಯ ಇಲ್ಲ, ಬೇರೆ ಸಮಯ ಇದು, ನೀವು ಬೇರೆ ಸಮಯದಲ್ಲಿ ಬಂದಿದ್ದೀರಿ, ಈಗ ಅನುಮತಿ ಕೊಡಲಿಕ್ಕೆ ಆಗುವುದಿಲ್ಲ ನಿಮಗೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಎಂಬುದಾಗಿ. ಆ ಸಮಯದಲ್ಲಿ ಬನ್ನಿ, ನಾಳೆ ಬನ್ನಿ ಎಂಬುದಾಗಿ. ಇಲ್ಲ, ನನಗೆ ತುಂಬ ದೂರದಿಂದ ಬಂದಿದ್ದೇನೆ, ಸ್ವಲ್ಪ ಅನುಮತಿ ಕೊಡಿ, ಇಲ್ಲ ಎಂಬುದಾಗಿಲ್ಲ. ಕೊನೆಗೆ ಅಲ್ಲಿ ಮೇಲ್ವಿಚಾರಕ ಅವರಿಗೆ ಹೇಳ್ತಾ ಇದ್ದಾರೆ, ಇಲ್ಲಿ 200 ಜನ ಪೇಷಂಟ್ ಇದ್ದಾರೆ ಈ ಆಸ್ಪತ್ರೆಯಲ್ಲಿ, ನೀವು ಅವರಿಗೊಬ್ಬರಿಗೆ ಯಾಕೆ ಪ್ರೇಯರ್ ಮಾಡೋದು? 200 ಜನರು ಗುಣ ಆಗೋದಕ್ಕೆ ಪ್ರೇಯರ್ ಮಾಡ್ಬೋದಲ್ಲ ಅಂತ ಕೇಳಿದ್ರು. ಅವರು ಹೋಗಲಿಲ್ಲ, ಅಲ್ಲೇ ನಿಂತಿದ್ರು ಹೊರಗಡೆ. ಅಲ್ಲಿಂದಲೇ ಹೇಳಿದ್ರು, ಯೇಸು ಸ್ವಾಮಿ ಹೆಸರಿನಲ್ಲಿ ಈ ಆಸ್ಪತ್ರೆಯಲ್ಲಿರುವಂಥ 200 ರೋಗಿಗಳು ಸೌಖ್ಯವಾಗಲಿ. ಎಷ್ಟೇ ಹೇಳಿದ್ರು ಅಲ್ಲಿಂದ ತಿರುಗಿ ಬಂದರು. ಮರುದಿವಸ ಒಂದು ಕಡೆ ಅವರಿಗೆ ದೊಡ್ಡ ಕೂಟ ನಡೀತಾ ಇತ್ತು. ಆ ಕೂಟ ನಡೆಯುವ ಸಂದರ್ಭದಲ್ಲಿ ಒಬ್ಬ ಪ್ರಾಯದ ವ್ಯಕ್ತಿ ಕೋಟ್ ಹಾಕ್ಕೊಂಡು ಓಡಿ ಬರ್ತಾರೆ ಅವರ ಬಳಿ. ಅವರು ಬಂದು, ಸ್ಮಿತ್ ವಿಗಲ್ಸ್ ನೀವೇ ಅಂತ ಕೇಳಿದರು. ಹೌದು, ನಾನು ಸ್ಮಿತ್ ವಿಗಲ್ಸ್ವರ್ತ್ ಎಂಬುದಾಗಿ ಹೇಳಿದರು. ಆಗ ಅವರಿಗೆ ಹೇಳಿದರು, ನಿನ್ನೆ ನೀವು ನಮ್ಮ ಆಸ್ಪತ್ರೆಗೆ ಬಂದ್ರಿ, ಅಲ್ಲಿ ಪ್ರಾರ್ಥನೆ ಮಾಡಿ ಹಾಗೆ ಹೋದ್ರಿ. ನೀವು ಬಿಟ್ಟು ಹೋದ ತಕ್ಷಣ 200 ರೋಗಿಗಳು ಸೌಖ್ಯವಾಗಿ ಬಿಟ್ಟರು, ಎಲ್ಲರೂ ಡಿಸ್ಚಾರ್ಜ್ ಪಡ್ಕೊಂಡು ಮನೆಗೆ ಹೋಗಿದ್ದಾರೆ. ಈಗ ಆಸ್ಪತ್ರೆ ಖಾಲಿ ಆಗಿದೆ, ಈಗ ಚರ್ಚನ್ನು ನಡೆಸಿ ಎಂಬುದಾಗಿ ಬಂದು ಆಸ್ಪತ್ರೆಯಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ನಮ್ಮ ದೇವರು ಎಂಥ ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಓರಿ ಬಾಕ ಶಾಂದಲೆ. ಹಲ್ಲೆಲೂಯಾ. ನೀವು ಜಾನ್ ಜಿಲೆಕ್ ಬಗ್ಗೆ ಎಷ್ಟು ಜನ ಕೇಳಿದ್ದೀರಿ? ಜಾನ್ ಜಿಲೆಕ್ ಭಯಂಕರ ಶಕ್ತವಾಗಿ ದೇವರಿಂದ ಉಪಯೋಗಿಸಲ್ಪಟ್ಟಂಥ ದೇವ ಸೇವಕರು, ಅಮೆರಿಕದ ಸೇವಕರು, ಆಫ್ರಿಕಾದಲ್ಲಿ ಕೂಡ ಶಕ್ತವಾಗಿ ಉಪಯೋಗಿಸಲ್ಪಟ್ಟಿದ್ದರು. ಆ ಸಮಯವಾಗಿತ್ತು ಈ ಎಬೋಲಾ ಎಂಬುದಾಗಿರುವಂಥ ರೋಗ, ಅದರ ಬಗ್ಗೆ ಎಷ್ಟು ಜನ ಕೇಳಲ್ಪಟ್ಟಿದ್ದೀರಿ? ಅದು ಅಂಟು ರೋಗ. ಅದು ಆ ವ್ಯಕ್ತಿಯ ಮುಂದೆ ನಿಂತರೂ ಕೂಡ ಆ ರೋಗ ಇರುವಂಥ ತಕ್ಷಣ ವ್ಯಕ್ತಿಗೆ ಮಾತಾಡೋದ್ರ ಮೂಲಕ, ಮುಟ್ಟುವುದ್ರ ಮೂಲಕ ಅದು ಹರಡುತ್ತದೆ ಮತ್ತು ಕೆಲವೇ ಸಮಯ ಜ್ವರ ಬಂದು ಅವನು ಸತ್ತು ಹೋಗುತ್ತಾನೆ. ಅಂಥ ರೋಗ ಆಗಿತ್ತು ಅದು. ಆದರೆ ಆ ದಿನಮಾನಗಳಲ್ಲಿ ಯಾರೆಲ್ಲ ರೋಗಿಗಳಿಗೆ ಹರಡುತ್ತಾ ಇತ್ತು ರೋಗ,
ಡಾಕ್ಟರ್ಗಳು ನರ್ಸಸ್ಗಳು ಎಷ್ಟೋ ಸೇವೆ ಮಾಡಿದ್ರು, ಯಾರೆಲ್ಲ ಸೇವೆ ಮಾಡಿದ್ರು ಡಾಕ್ಟರ್ಗಳು ನರ್ಸಸ್ ಎಲ್ಲ ಸತ್ತು ಹೋಗ್ತಾ ಇದ್ರಂತೆ. ಅದಕ್ಕೆ ಯಾವ ವೈದ್ಯರು ನರ್ಸಸ್ಗಳು ಈ ಸೇವೆ ಮಾಡಲಿಕ್ಕೆ ಮುಂದಕ್ಕೆ ಬಯಲಿಕ್ಕೆ ಭಯಪಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಜಾನ್ ಜಿಲೆಕ್ ತಮ್ಮ ಸುವಾರ್ಥ ತಂಡದೊಟ್ಟಿಗೆ ಅಮೆರಿಕ ದೇಶದಲ್ಲಿ ಬರ್ತಾರೆ. ಬಂದು ಎಲ್ಲ ರೋಗಿಗಳಿಗೆ ಪ್ರಾರ್ಥಿಸುತ್ತಾರೆ. ಜನರು ಗುಣ ಆಗ್ತಾ ಇದ್ರು, ಅವರಿಗೆ ಸೇವೆ ಕೂಡ ಮಾಡ್ತಾ ಇದ್ದಿರುವ ತಂಡ. ಆದರೆ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಲ್ಲಿ ಆಫ್ರಿಕಾದಲ್ಲಿ. ಜಾನ್ ಜಿಲೆಕ್ ತಂಡಕ್ಕೆ ಅಥವಾ ಜಾನ್ ಜಿಲೆಕ್ ಯಾವುದೇ ಸಮಸ್ಯೆ ಆಗಲಿಲ್ಲ, ಯಾರವರ ತಂಡದಲ್ಲಿ ಸತ್ತು ಹೋಗಲಿಲ್ಲ, ಎಲ್ಲರೂ ಆರೋಗ್ಯಭರಿತವಾಗಿದ್ದರು. ಮಾತ್ರ ಯಾರಿಗೆಲ್ಲ ಸೇವೆ ಮಾಡಿದ್ದಾರೆ ಅವರು ಆ ರೋಗಿಗಳು ಸೌಖ್ಯವಾಗಿದ್ದರು. ಅದಕ್ಕೆ ಅವರಿಗೆ ಸನ್ಮಾನ ಮಾಡಲಿಕ್ಕಂತ ಅಲ್ಲಿಯ ಸರ್ಕಾರ ಒಂದು ಸ್ಟೇಡಿಯಂ ಕಾರ್ಯಕ್ರಮ ಏರ್ಪಡಿಸುತ್ತದೆ. ಆ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದಿದ್ರು. ಮಾತ್ರವಲ್ಲ, ಮೀಡಿಯಾ ತಂಡ ಕೂಡ ಬಂದಿತ್ತು ಅಲ್ಲಿ. ಅವರು ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಜಾನ್ ಜಿಲೆಕ್ ಅವರೇ, ಈ ರೋಗ ನಿಮ್ಮ ಮತ್ತು ನಿಮ್ಮ ತಂಡದ ಮೇಲೆ ಯಾಕೆ ಪರಿಣಾಮ ಬೀಳಲಿಲ್ಲ? ಆವಾಗ ಅವರೊಂದು ಕೆಲಸ ಹೇಳಿದರು, ಆ ರೋಗದಲ್ಲಿ ಸತ್ತಂಥ ವ್ಯಕ್ತಿಯ ಕೀವನ್ನೊಂದು ಬಾಟ್ಲೆ ತೆಗೆದು ಇವ್ರಿಗೆ ಎದುರು ನೋಡೋದಕ್ಕಿಂತ ಮುಂಚೆ ಎಲ್ಲರೂ ಏನು ಹೇಳೋಕ್ಕೆ ಮುಂಚೆ ಅವ್ರು ಕುಡಿದು ಬಿಟ್ರು ಎಲ್ಲರ ಮುಂದೆ. ಎಲ್ಲರೂ ಎಣಿಸಿದ್ರು ಈಗ ಇವರು ಸತ್ತು ಹೋಗ್ತಾರೆ ಬಿದ್ದು ಅಂತ. ಅವ್ರಿಗೇನು ಆಗಲಿಲ್ಲ. ಆಗ ಅವ್ರು ಹೇಳಿದರು, ನನ್ನ ದೇವರು ಜೀವಿಸುವ ದೇವರು ಯೆಹೋವ ರಾಫ ಆಗಿದ್ದಾನೆ. ಹಲ್ಲೆಲೂಯಾ. ನನಗೆ ಯಾವ ಕೇಡು ಆಗುವುದಿಲ್ಲ, ನನಗೆ ಯಾವ ರೋಗ ನನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅವರು ಅಲ್ಲಿ ಸಾಕ್ಷಿ ಹೇಳಿದಾಗ ಅಲ್ಲಿ ಸ್ಟೇಡಿಯಂಲ್ಲಿದ್ದ ಅಧಿಕಾರಿಗಳ ಸಮೇತವಾಗಿ ಅನೇಕರು ಮೊಣಕಾಲೂರಿ ಕರ್ತನ ಯೇಸು ಸ್ವಾಮಿನ ರಕ್ಷಕನ ಒಡೆಯಕ್ಕೆ ಅಂಗೀಕಾರ ಮಾಡಿಕೊಂಡ್ರು. ಹಲ್ಲೆಲೂಯಾ. ಇದು ಯೂಟ್ಯೂಬಲ್ಲಿ ಕೂಡ ಉಂಟು, ನೀವು ನೋಡಬಹುದು ಸಾಕ್ಷಿಯನ್ನು. ಈ ಭಯಂಕರವಾದ ಆ ಸಮಯದ ವಿಜೃಂಭಣೆ ಬಂದಂಥ ಸಮಯವಾಗಿತ್ತು ಆ ದೇಶದಲ್ಲಿ. ಹಲ್ಲೆಲೂಯಾ. ಯೇಸು ಇವತ್ತಿಗೂ ರೋಗಗಳನ್ನು ಸೌಖ್ಯ ಮಾಡಲು ಶಕ್ತನಾಗಿದ್ದಾನೆ. ನಾಲ್ಕನೇದಾಗಿ, ದೈವಿಕ ಸ್ವಸ್ಥತೆಯಲ್ಲಿ ಮಂತ್ರವಾದ ಬಾಧೆಗಳಿಗೆ ಒಳಪಟ್ಟಂಥ ಜನರು, ದುರಾತ್ಮಗಳ ಬಾಧೆಗಳಿಗೆ ಒಳಪಟ್ಟಂಥ ಜನರು ಸೌಖ್ಯ ಹೊಂದಿಕೊಳ್ಳುತ್ತಾರೆ. ಯಾವುದಕ್ಕೆ? ಕೆಲವೊಬ್ಬರಿಗೆ ಮಂತ್ರಗಳನ್ನು ಮಾಡಿ ಮಾಟಗಳನ್ನು ಕೆಲವರು ನಂಬ್ತಾರೆಲ್ಲೋ ಗೊತ್ತಿಲ್ಲ, ಸತ್ಯವೇದದ ಉಲ್ಲೇಖ ಇದೆ. ದುರಾತ್ಮಗಳನ್ನು ಬಿಡ್ತಾರೆ ರೋಗಿಗಳನ್ನು ಮಾಡಲಿಕ್ಕೆ, ಸಾಯಿಸಲಿಕ್ಕೆ, ಅವಘಡಗಳು ಸಂಭವಿಸಲಿಕ್ಕೆ, ಅಥವಾ ಅವರ ಬಿಸ್ನೆಸ್ಸನ್ನು ಬ್ಲಾಕ್ ಮಾಡಲಿಕ್ಕೆ, ಫೈನಾನ್ಸನ್ನು ಬ್ಲಾಕ್ ಮಾಡಲಿಕ್ಕೆ, ಅವರ ಕಾರ್ಯಗಳನ್ನು ಬ್ಲಾಕ್ ಮಾಡಲಿಕ್ಕೆ, ಬಂಜೆತನ ಉಂಟು ಮಾಡ್ತಾರೆ. ಬೇರೆ ಬೇರೆ ಕಾರ್ಯಗಳನ್ನು ಈ ಮಂತ್ರಗಳನ್ನು ಮಾಡಿ ಬಿಡುತ್ತಾರೆ. ಈ ಮಂತ್ರವಾದ ಶಕ್ತಿಯ ಬಾಧೆಗಳಿಗೆ ಒಳಪಟ್ಟವರು, ದಾಳಿಗೆ ಒಳಪಟ್ಟವರು, ಈ ದುರಾತ್ಮ ದಾಳಿಗೆ ಒಳಪಟ್ಟವರು, ಅವರಿಗೆ ಸಮಾಧಾನ ಇರುವುದಿಲ್ಲ. ಕೆಲವೊಬ್ಬರಿಗೆ ಬೇರೆ ಬೇರೆ ರೀತಿಯ ಸೈನ್ಗಳಿರ್ತದೆ. ಕೆಲವೊಬ್ಬರ ಹೊಟ್ಟೆ ಉಬ್ಬುವಂಥ ಅನುಭವ, ಶರೀರೆಲ್ಲ ಪೀಡನೆ ನೋವುಗಳು ಅನುಭವಿಸುವಂಥ ಅನುಭವ, ತಲೆವೇದನೆ ಅನುಭವಿಸುವಂಥ ಅನುಭವ. ವೈದ್ಯರ ಬಳಿಗೆ ಹೋದರು. ಅಲ್ಲಿ ವೈದ್ಯರು ಹೇಳುವಂಥದ್ದು ಏನೆಂದರೆ, ಈ ನಿಮಗೆ ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಇದೆ, ನಿಮಗೆ ಯಾವ ರೋಗ ಇಲ್ಲ. ಮೊನ್ನೆ ನಾವು ಅಲ್ಲಿ ಹೋದ ವಿಡಿಯೋ ಉಂಟಾ ಇಲ್ವಾ ಗೊತ್ತಿಲ್ಲ, ಈಗ ತಂದಿದ್ದಾರಾ ಪ್ರದೀಪ್? ಅಲ್ಲಿದು 20 ವರ್ಷದ ಸಿಸ್ಟರ್ದು ವಿಡಿಯೋ ಉಂಟು. ಅದು ಈಗ ಎಲ್ಲಿ ಉಂಟಾ ವಿಡಿಯೋ? ನಾವು ಮೊನ್ನೆ ಬೋಳಕ್ಕೆ ಹೋಗಿದ್ದೆವು. ಅಲ್ಲಿ ಬೋಳಕ್ಕೆ ಹೋದಂಥ ಒಂದು ಸಹೋದರಿ ಬಂದಿದ್ದರು. 20 ವರ್ಷದಿಂದ ಮಂತ್ರವಾದ ಮಾಡಿ ಅವರ ಶರೀರದ ಭಯಂಕರ ಸಿಡಿತ, ಪೀಡನೆ, ತಲೆವೇದನೆ, ನೋವು ಎಲ್ಲ ಇತ್ತು. ಅವರ ಶರೀರದಲ್ಲಿ ದುರಾತ್ಮ ಇತ್ತು. ಅನೇಕ ಮಂತ್ರವಾದಗಳ ಬಳಿಗೆ ಹೋಗಿದ್ದಾರೆ, ವೈದ್ಯಕೀಯ ಸೇವೆ ಕೂಡ ತಗೊಂಡಿದ್ದಾರೆ. ಡಾಕ್ಟರ್ ಹೋದ ಸಮಯದಲ್ಲೆಲ್ಲ ಹೇಳುವುದು, ಎಲ್ಲ ರಿಪೋರ್ಟ್ ನಾರ್ಮಲ್, ನಿಮಗೆ ಯಾವುದೇ ಕಾಯಿಲೆ ಇಲ್ಲ ಎಂಬುದಾಗಿ. ಅವತ್ತು ಪ್ರಾರ್ಥಿಸಿಗ ಅವರ ಮೈಯಲ್ಲಿದ್ದ ದುರಾತ್ಮ ಹೊರಗಡೆ ಎಕ್ಸ್ಪೋಸ್ ಆಗಿ ಹೊರಗಡೆ ಬಂದು ದೇವರು ಅವರಿಗೆ ಬಿಡುಗಡೆ ಕೊಟ್ಟು ಬಿಟ್ಟ. ಆ ತಕ್ಷಣ ಎಲ್ಲ ವೇದನೆ ನೋವುಗಳಿಂದ ದೇವರು ಪೂರ್ಣವಾಗಿ ಅವರಿಗೆ ಬಿಡುಗಡೆ ಕೊಟ್ಟು ಬಿಟ್ಟನು. ಅಲ್ಲಲ್ಲೂಯ್ಯ. ಆ ವಿಡಿಯೋ ಉಂಟಾ? ಈಗ ಇಲ್ಲಿ ಉಂಟಾ? ಇಲ್ಲಿ ಇಲ್ವಾ? ಇವಾಗ ಸ್ಟುಡಿಯೋದಲ್ಲಿರ್ಬೋದು. ಮತ್ತೆ ಬೇಕಾದ ನಿಮಗೆ ಅವನು ಆ ವಿಡಿಯೋ ನಾವು ತೋರಿಸ್ತೇವೆ. ಅಂದರೆ ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಕೆಲವೊಬ್ಬರಿಗೆ ಹಸಿವೆ ಆಗೋದು, ಹಸಿವೆ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಎಷ್ಟು ಊಟ ಮಾಡಿದ್ರು ಪುನಃ ಪುನಃ ಹಸಿವೆ ಆಗುವಂಥ ಅನುಭವಗಳು, ಇದೆಲ್ಲ ದುರಾತ್ಮನ ಕ್ರಿಯೆಗಳಾಗಿರುತ್ತದೆ. ಹೊಟ್ಟೆ ಪಾಕತನೆಂಬುದಾಗಿ ಕೆಲವು ನಿದ್ರೆ, ಹೆಚ್ಚು ನಿದ್ರೆ ಬರುವಂಥದ್ದು, ಇದೆಲ್ಲ ದುರಾತ್ಮನ ಕ್ರಿಯೆಗಳಾಗಿರ್ತದೆ. ಕೆಲವರ ಪ್ರೋಗ್ರೆಸ್ಗೆ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಏನೋ ತಡೆದು ನಿಲ್ಲಿಸಿದಂಥ ಅನುಭವ, ಇವೆಲ್ಲ ಮಂತ್ರವಾದ ಕ್ರಿಯೆಗಳಾಗಿರ್ಬೋದು, ದುರಾತ್ಮನ ಕ್ರಿಯೆಗಳಾಗಿರ್ಬೋದು. ಯಾಕಂದರೆ ವಾಕ್ಯ ಹೇಳ್ತದೆ, ಎಫೆಸ ಪತ್ರಿಕೆ 6:1 ಹೇಳ್ತದೆ, ನಾವು ಹೋರಾಡೋದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳು, ಅಧಿಕಾರಗಳು, ಅಂಧಕಾರದ ಲೋಕಾಧಿಪತಿಗಳು ಮತ್ತು ಆಕಾಶ ಮಂಡಲದಲ್ಲಿರುವ
ದುರಾತ್ಮ ಸೇನೆಗಳೊಟ್ಟಿಗೆ ನಮಗೆ ಯುದ್ಧ. ನಾವು ಹೋರಾಡೋದು ಯಾರೊಟ್ಟಿಗೆ? ಅಂಧಕಾರದ ಲೋಕಾಧಿಪತಿಗಳೊಟ್ಟಿಗೆ, ಸೈತಾನ ಶಕ್ತಿಗಳೊಟ್ಟಿಗೆ ಇವತ್ತು ನಮಗೆ ಯುದ್ಧ ಇದೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯೇಸುಸ್ವಾಮಿಯ ಸೇವೆಯಲ್ಲಿ ಈ ದುರಾತ್ಮಗಳ ಬಂಧನದಿಂದ ಜನರನ್ನು ಬಿಡಿಸಿದ್ದನ್ನು ನೋಡ್ತೇವೆ ನಾವು. ಅಪೊಸ್ತಲರ 10:38 ಓದಿ. ಆಕ್ಟ್ಸ್ ಆಫ್ ಅಪೊಸ್ತಲರ್ 10:38. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುವವರೆಲ್ಲರೂ. ಯಾರಿಂದ ಬಾಧಿಸಲ್ಪಡುವವರನ್ನು? ಸೈತಾನನಿಂದ ಬಾಧಿಸಲ್ಪಡುತ್ತಿದ್ದವರು. ನೋಡಿ, ಬಾಧೆ ಬೇರೆ, ರೋಗ ಬೇರೆ, ಎರಡು ಕೂಡ ಸೈತಾನನಿಂದಲೇ ಬರುತ್ತದೆ. ಬಾಧೆ ಬೇರೆ, ರೋಗ ಬೇರೆ. ರೋಗವು ಸೈತಾನನಿಂದ ಬರುತ್ತದೆ, ಬಾಧೆಯು ಸೈತಾನನಿಂದಲೇ ಬರುತ್ತದೆ. ಅದನ್ನು ನಾನು ವಾಕ್ಯದ ಮೂಲಕ ನಿಮಗೆ ತೋರಿಸ್ತೇನೆ. ಯೋಬನ ಪುಸ್ತಕ 2:7 ಓದಿ. ಬುಕ್ ಆಫ್ ಜಾಬ್ ಚಾಪ್ಟರ್ 2:7. ಯೋಬ 2:7. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡುನೆತ್ತಿಯವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಯಾರು ಬಾಧಿಸಿದ? ಸೈತಾನ ಬಾಧಿಸಿದ. ಯಾರು ರೋಗ ಉತ್ಪತ್ತಿ ಮಾಡಿದ? ಅಲ್ಲಿ ಸೈತಾನ ಉಂಟು ಮಾಡಿದೆಂಬುದಾಗಿ ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ 14ರಿಂದ 21 ವಾಕ್ಯ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 17 14-21 ವಾಕ್ಯ ಓದಿ. ಅವರು ಜನರ ಗುಂಪಿನ ಬಳಿಗೆ ಬಂದಾಗ ಒಬ್ಬನು ಆತನ ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಣಕಾಲೂರಿ ವಂದಿಸಿ, ಸ್ವಾಮಿ, ನನ್ನ ಮಗನನ್ನು ಕರುಣಿಸು, ಅವನು ಮೂರ್ಛಾರೋಗದಿಂದ ಬಹಳ ಕಷ್ಟ. ಯಾವ ರೋಗದಿಂದ? ಮೂರ್ಛಾ ರೋಗ, ಪಿಟ್ಸ್ ಕಾಯಿಲೆ. ಗೊತ್ತುಂಟು, ಎಲ್ಲರಿಗೂ ಗೊತ್ತಿರುವಂಥದ್ದು ಅಲ್ಲ. ನಮ್ಮ ಸಭೆಯಲ್ಲಿ ಒಬ್ಬರು ಇದ್ದಾರೆ, ರಮೇಶ್ ಅಣ್ಣ ಇದ್ದಾರೆ ಇಲ್ಲಿ. ರಮೇಶ್ ಅಣ್ಣ ಇದ್ದಾರಾ? ರಮೇಶ್ ಅಣ್ಣ ಬರಲಿಲ್ವ ಇವತ್ತು? ಓಕೆ. ಅವರಿಗೆ ಮೂರ್ಛಾ ಕಾಯಿಲೆ ಇತ್ತು, ಪಿಟ್ಸ್ ಕಾಯಿಲೆ ಇತ್ತು, ಮದ್ದು ತಗೊಳ್ತಾ ಇದ್ರು. 3 ಸಲ ಸ್ಕೂಟ್ರಲ್ಲಿ ರೈಡಿಂಗಲ್ಲಿ ಹೋಗುವಾಗಲೇ ಬಿದ್ದು ಬಿಟ್ರು. ನಯನಕ್ಕಿದ್ದಾರಾ? ನಯನಕ್ಕೆ ಸಿಲ್ವಾ? ಓಕೆ, ಅಲ್ಲಿದ್ದಾರಾ? ಓಕೆ, ಪ್ರೈಸ್ ಗಾಡ್. 3 ಸಲ ಸ್ಕೂಟರ್ ರೈಡಿಂಗಲ್ಲಿ ಹೋಗುವಾಗಲೇ ಪಿಟ್ಸ್ ಬಂದು ಬಿದ್ದವರು. ದೇವರ ಕೃಪೆಯಿಂದ ಅವರನ್ನು ದೇವರು ಕಾಪಾಡಿದ. ಇವತ್ತು ಪೂರ್ಣವಾಗಿ ಆ ಕಾಯಿಲೆಯಿಂದ ದೇವರು ಅವರಿಗೆ ಬಿಡುಗಡೆ ಕೊಟ್ಟಿದ್ದಾನೆ. ಇವತ್ತು ಅವರಿಗೆ ಮದ್ದಿಲ್ಲ. ಕಾರಣ ಈ ಪಿಟ್ಸ್ ಎಂಬಂಥ ಕಾಯಿಲೆ ಕೂಡ ಬರುವುದು ಯಾವುದರಿಂದ ಗೊತ್ತುಂಟ? ಅದರ ಹಿಂದೆ ದುರಾತ್ಮನ ಕಾರ್ಯ ಇದೆ. ನೋಡಿ, ಮೂರ್ಛಾ ರೋಗದಿಂದ ಅವ ಬಹಳ ಕಷ್ಟಪಡುತ್ತಾ ಇದ್ದಾನೆ. ಮುಂದೆ ಓದಿ. ಆಗಾಗ್ಗೆ ಬೆಂಕಿಯಲ್ಲಿಯೂ ಆಗಾಗ್ಗೆ ನೀರಲ್ಲಿಯೂ ಬೀಳುತ್ತಿದ್ದರು. ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರೆಕೊಂಡು ಬಂದಿದ್ದೆನು, ಆದರೆ ಅವನಿಗೆ ವಾಸು ಮಾಡುವುದಕ್ಕೆ ಅವರಿಂದ ಆಗದೇ ಹೋಯಿತು ಅಂದನು. ಅದಕ್ಕೆ ಯೇಸು, ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿನ್ನ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವರನ್ನು ಇಲ್ಲಿ ನನ್ನ ಬಳಿಗೆ ಕರೆತಂದು ಬನ್ನಿರಿ ಅಂದನು. ಯೇಸು ಅವನನ್ನು ಗದರಿಸಲು ದೆವ್ವ ಅವನನ್ನು ಬಿಟ್ಟು ಹೋಯಿತು. ದೆವ್ವ ಬಿಟ್ಟು ಹೋಯ್ತಾ? ರೋಗ ಬಿಟ್ಟು ಹೋಯ್ತಾ? ದೆವ್ವ ಬಿಟ್ಟು ಹೋದಾಗ ಆ ಕ್ಷಣವೇ ಆ ಹುಡುಗನಿಗೆ ಸ್ವಸ್ಥವಾಯಿತು. ಅರ್ಥ ಆಯ್ತಾ? ದೆವ್ವ ಬಿಟ್ಟು ಹೋದಾಗ ರೋಗ ಸೌಖ್ಯ ಆಯ್ತು. ಹಾಗಾದರೆ ಈ ಪಿಟ್ಸ್ ಅಥವಾ ಈ ಮೂರ್ಛಾ ರೋಗದ ಹಿಂದೆ ಯಾರಿದ್ರು? ದೆವ್ವ ಇತ್ತು, ದುರಾತ್ಮ ಇತ್ತು. ಲೂಕನ ಸುವಾರ್ತೆ 13ನೇ ಅಧ್ಯಾಯ 10ರಿಂದ 17 ವಾಕ್ಯ ಓದುವ. ಲೂಕ್ ಚಾಪ್ಟರ್ 13 10-17. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ಒಬ್ಬ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಯಾಕೆ? ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಹಾಗೆ ಅವಳಿಗೆ ರೋಗ ಹೇಗೆ ಬಂತು? ಮೈಯಲ್ಲಿ ದೆವ್ವ ಬಡಿದ ನಿಮಿತ್ತ ಆಕೆಯು ನಡು ಬಗ್ಗಿ ಹೋಗಿ
ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದಿದ್ದಳು. ಮುಂದೆ ಓದಿ. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನ್ನ ರೋಗವು ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಆದರೆ ಆ ಸಭಾ ಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು ಜನರಿಗೆ, ಕೆಲಸ ಮಾಡುವುದಕ್ಕೆ 6 ದಿವಸಗಳು ಅವೇ ಅಷ್ಟೇ, 6 ದಿವಸಗಳು ಅವೇ ಅಷ್ಟೇ, ಆ ದಿವಸದಲ್ಲಿ ಬಂದು ವಾಸಿ ಮಾಡಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಸ್ವಾಮಿಯು ಅವನಿಗೆ, ಕಪಟಿಗಳು ನೀವು, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ ದಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕೆ ಹಿಡ್ಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದು, ಸೈತಾನನು ಕಟ್ಟಿ ಹಾಕಿದವಳು ಅಬ್ರಹಾಮನ ವಂಶದವಳು ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿಗೆಯೊಳಗಿನಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು. ಯಾರು ಕಟ್ಟಿ ಹಾಕಿದವಳನ್ನು? 18 ವರ್ಷಗಳಿಂದ ಸೈತಾನನು ಕಟ್ಟಿ ಹಾಕಿದ. ಅದರಿಂದ 18 ವರ್ಷಗಳಿಂದ ನಡುಬೊಕ್ಕಿ ಹೋಗಿತ್ತು. ನಾನು 2022 ಇಸ್ವಿಯಲ್ಲಿ UK ಹೋದಂಥ ಸಂದರ್ಭದಲ್ಲಿ ಈಸ್ಟ್ ಬೋರ್ನ್ ಎಂಬುದಾಗಿ ಹೇಳುವಂತಹ ಒಂದು ಬಿಳಿಯರ ಸಭೆಯಲ್ಲಿ ದೊಡ್ಡ ಅದ್ಭುತ ನಡೀತು. ಯಾಕಂದರೆ ಒಬ್ಬ ವ್ಯಕ್ತಿ ಲೈವಲ್ಲಿ ಫೇಸ್ಬುಕ್ಕಲ್ಲಿ ಕೂಡ ಅದು ತೋರಿಸಲಾಗಿತ್ತು. ಆ ವ್ಯಕ್ತಿಯನ್ನು ವೀಲ್ ಚೇರ್ಲಿ ತರಲಾಗಿತ್ತು. ಆ ವ್ಯಕ್ತಿ ಅವರ ಮನೇಲಿ 2-3 ಜನ ಹಾಗೆ ಇದ್ದಾರಂತೆ. ಹೀಗೆ ಬೈ ಬರ್ತ್ ಹೀಗೇನೆ, ಅವ್ರಿಗೆ ಹೀಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಪ್ರಾರ್ಥಿಸುತ್ತಿರುವಂಥ ಸಂದರ್ಭದಲ್ಲೇ ಹೀಗೆ ಅವರು ಎದ್ದು ಸರಿಯಾಗಿ ಬಿಟ್ಟರು. ಪರಿಪೂರ್ಣವಾಗಿ ದೇವರು ಅವರಿಗೆ ಸೌಖ್ಯವನ್ನು ಅಲ್ಲಿ ಕೊಟ್ಟರು. ಅಲ್ಲಲ್ಲೂಯ. ಕಾರಣ ಯೇಸು ಸ್ವಾಮಿ ಅವತ್ತು ಮಾಡಿದ ಇವತ್ತು ಕೂಡ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅಲ್ಲಲ್ಲೂಯ. ಹಾಗಾದರೆ ದೆವ್ವ ದುರಾತ್ಮಗಳಿಂದ ರೋಗಗಳು ಬರುತ್ತದೆ. ಇನ್ನು ಅನೇಕ ವಾಕ್ಯಗಳನ್ನು ತೋರಿಸಬಹುದು. ಮಾತ್ರವಲ್ಲ, ಇನ್ನೊಂದು ರೋಗ, ಮಾನಸಿಕ ರೋಗ, ಮಾನಸಿಕ ಅಸ್ವಸ್ಥತೆ. ಇದರ ಹಿಂದೆ ಕೂಡ ದೆವ್ವ ದುರಾತ್ಮಗಳ ಕ್ರಿಯೆಗಳಿದೆ. ಯಾವ ರೋಗ? ಖಿನ್ನತೆ ಆಗಿರ್ಬೋದು, ನಿರಾಶೆ ಆಗಿರ್ಬೋದು, ಕುಗ್ಗಿ ಹೋದ ಅನುಭವ ಆಗಿರ್ಬೋದು. ಇದರ ಹಿಂದುಗಡೆ ಸೈತಾನಿಕ ಶಕ್ತಿ, ವಾಟಿಸಮ್ ಎಂಬುದಾಗಿ ಹೇಳ್ತಾರೆ ಮಕ್ಕಳಿಗೆ. ಕೆಲವು ವಾಟಿಸಮ್ ಆಗುವಂಥದ್ದು ಡಾಕ್ಟರ್ಗಳು ಏನು ಹೇಳ್ತಾರೆ, ಜಿನೆಟಿಕ್ ಜನ್ರೇಷನಲ್ಲೆಲ್ಲ ನೋಡ್ತಾರೆ, ಅದೆಲ್ಲ ಅಲ್ಲಿಂದ ಬಂದಿರ್ಬೋದು, ಹೀಗೆಲ್ಲ ಹೇಳ್ತಾರೆ. ಆದರೆ ನಿಜವಾಗಿ ಕೆಲವು ದುರಾತ್ಮಗಳ ಕ್ರಿಯೆಯಿಂದಾಗಿ ಈ ರೀತಿಯ ರೋಗಗಳು ಮಕ್ಕಳಿಗೆ ಬರ್ತದೆ. ವಾಟಿಸಮ್ ಆಗಿರ್ಬೋದು, ಬುದ್ಧಿಮಾಂದ್ಯತೆ ಆಗಿರ್ಬೋದು, ಮಾನಸಿಕ ಬೇರೆ ಬೇರೆ ರೀತಿಯಾದ ಕಾಯಿಲೆ ಆಗಿರ್ಬೋದು. ಇವೆಲ್ಲದರ ಹಿಂದುಗಡೆ ದುರಾತ್ಮ ಕ್ರಿಯೆಗಳಿದೆ. 2022ರಲ್ಲಿ ನಾನು UK ಹೋದಂಥ ಸಂದರ್ಭದಲ್ಲಿ ಅನೇಕ ರೋಗಿಗಳನ್ನು ದೇವರು ಸೌಖ್ಯ ಮಾಡಿದ. ಮಾನಸಿಕ ರೋಗಿ ತಕ್ಷಣ ಸೌಖ್ಯ ಮಾಡಿದ. ಒಂದು ರೋಗಿ 9 ವರ್ಷಗಳಿಂದ ಸಹೋದರಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಳು. ತಕ್ಷಣ ದೇವರು ಅವರ ಮೇಲೆ ದುರಾತ್ಮೆತ್ತು ಹೊರಗಡೆ ಬಂದು ಪೂರ್ಣ ಸೌಖ್ಯ ಹೊಂದಿಕೊಂಡಳು. ಈ ಸಲ ಕೂಡ ಹೋದಾಗ 9 ವರ್ಷದ ಮಾನಸಿಕ ರೋಗಿಗೆ ತಕ್ಷಣ ದೇವರು ಸೌಖ್ಯ ಕೊಟ್ಟ. ಒಬ್ಬ ಸಹೋದರ, ಅವರು ಅದನ್ನು ನಾವು ಈ ವಿಡಿಯೋ ನಮ್ಮಲ್ಲಿ ಉಂಟು, ಅದು ವಿಡಿಯೋ ಉಂಟು, ನಾವು ಹಾಕಿದ್ದೇವೆ. ಅವರು ಕೂಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದವರು, ಆ್ಯಂಬುಲೆನ್ಸಲ್ಲಿ ಕೆಲಸ ಮಾಡ್ತಿದ್ದವರು, ಡಿಪ್ರೆಷನ್ನಲ್ಲಿದ್ದರು, ಮಾತ್ರೆ ತಗೊಳ್ತಾ ಇದ್ರು. ದೇವರು ಅವರ ಮೇಲೆ ದುರಾತ್ಮತೆ ಪ್ರಾರ್ಥಿಸುವಾಗ ಬಿಡುಗಡೆ ಹೊಂದಿ ಅವರಿಗೆ ಇವತ್ತಿಗೂ ಸೌಖ್ಯವಾಗಿದ್ದಾರೆ. ಅಲ್ಲಲ್ಯ. ಮಾನಸಿಕ ಕಾಯಿಲೆಗಳ ಹಿಂದೆ ಕೂಡ ದೆವ್ವ ದುರಾತ್ಮಗಳ ಕ್ರಿಯೆಗಳಿರುವಂಥದ್ದು ನೋಡ್ತೇವೆ. ಹಾಗಾದರೆ ಯೇಸು ಸ್ವಾಮಿ ಪ್ರತಿಯೊಂದು ರೋಗಗಳನ್ನು ವಾಸಿ ಮಾಡುತ್ತಾನೆ. ಯಾಕಂದರೆ 103 ಕೀರ್ತನೆ 3ನೇ ವಾಕ್ಯ ಹೇಳ್ತದೆ, ನಿನ್ನನ್ನು ಹಾಲಲ್ಯ ಸಮಸ್ತ ನಿನ್ನ ಅಪರಾಧಗಳು ಕ್ಷಮಿಸುವವನು ಸಮಸ್ತ ರೋಗಗಳಿಂದ ವಾಸಿ ಮಾಡುವ ದೇವರೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಈ ಸಮಯದಲ್ಲಿ ನಾವು ದೇವರಲ್ಲಿ ನಂಬಿಕೆ ಇಡೋಣ. ಯಾರಿಗಾದರೂ ಸ್ವಸ್ಥತೆಯ ಅವಶ್ಯಕತೆ ಇದ್ದರೆ ಧೈರ್ಯವಾಗಿ ನಂಬಿಕೆ ಇಟ್ಟು ಯೇಸುವಿನ ಮೇಲೆ ನಿಮ್ಮ ಮುಂದಕ್ಕೆ ಬನ್ನಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುತ್ತೇನೆ. ಆ ಸಮಯದಲ್ಲಿ ಇಲ್ಲಿ ಸೇವಕರು ಆರಾಧನೆಯನ್ನು ನಡೆಸ್ತಾರೆ. ದೇವರಾತ್ಮನು ನಿಮ್ಮನ್ನು ಮುಟ್ಟಿ ಗುಣ ಮಾಡಲಿಕ್ಕೆ ಹೋಗುತ್ತಾನೆ. ಯಾರಿಗೆ ಸ್ವಸ್ಥತೆ ಅವಶ್ಯಕತೆ ಮುಂದೆ ಧೈರ್ಯವಾಗಿ ಬರಬಹುದು. ಅದು ಯಾವುದೇ ಇರಬಹುದು, ಕ್ಯಾನ್ಸರ್ ಆಗಿರ್ಬೋದು, ಮರಣಕರ ರೋಗ ಆಗಿರ್ಬೋದು, ಬೇರೆ ಯಾವುದೇ ಕಾಯಿಲೆ ಆಗಿರ್ಬೋದು. ನೀವು ಮುಂದಕ್ಕೆ ಬನ್ನಿ, ಯೇಸುವಿನ ಮೇಲೆ ನಂಬಿಕೆ ಇಡಿ. ಓರಿಬ ಕಶಂದಲ ಕಸಂದೆಲೆ. ಥ್ಯಾಂಕ್ ಯು ಲಾರ್ಡ್. ಮುಂದೆ ಬನ್ನಿ. ಏನು ಪ್ರಾಬ್ಲಮ್?
2 ವರ್ಷದಿಂದ ನನಗೆ 2 ವರ್ಷ ಅಂದರೆ 3 ವರ್ಷ ಹಿಂದೆ ಸ್ಟ್ರೋಕ್ ಆಗಿ ಕಣ್ಣು ಕಾಣೋದಿಲ್ಲ, ಸ್ವಲ್ಪ ಕಾಣ್ತಾ ಇದೆ. 2 ಕಣ್ಣು 1 ಕಣ್ಣು, ಇದು 1 ಕಣ್ಣು ಮಾತ್ರ. ಈ ಸೈಡ್ ನೀವು ಕಾಣ್ತೀರಿ, ಅರ್ಧ ಭಾಗ ಕಾಣ್ತೀರಿ, ಈ ಕಡೆ ಏನು ಕಾಣೋದಿಲ್ಲ. ಈ ಕಣ್ಣಲ್ಲ, ಈ ಕಣ್ಣು ಬಲಗಡೆ. ನಿಮ್ಮ ನಂಬಿಕೆ ದೇಸು ಬಿಡುಗಡೆ ಕೊಡ್ತಾನಂತ. ಬಿಡುಗಡೆ ಇದೆ. ಓಕೆ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ. ಈ ಸಹೋದರರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಈಗಲೇ ಅವರು ಸ್ಪರ್ಶಿಸಬೇಕೆಂಬುದ ಕರ್ತನೆ ಕೇಳ್ಕೊಡ್ತಾ ಇದ್ದೇನೆ. ಕಳಕೊಂಡ ದೃಷ್ಟಿ ನಜರೇತಿನ ಯೇಸು ನಾಮದಲ್ಲಿ ತಿರುಗಿ ಬರಲಿ, ರೆಸ್ಟೋರ್ ಆಗಲಿ, ದೃಷ್ಟಿ ರೆಸ್ಟೋರ್ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ. ಇದು ಕಣ್ಣಿನ ಮೇಲೆ ಯೇಸುವಿನ ನಾಮ ದೈವಿಕ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. 1 ಪೇತ್ರ 24 ಯೇಸುವಿನ ಬಾಸುಂಡೆಗಳ ಮೂಲಕ ಈ ಸಹೋದರರಿಗೆ ಗುಣವಾಯಿತು. ಫ್ರೀ ಆಗಲಿ ಯೇಸು ನಾಮದಲ್ಲಿ, ಫ್ರೀ ಆಗಲಿ ಯೇಸು ನಾಮದಲ್ಲಿ. ಆಮೇಲೆ ಈಗ ನೋಡಿ ಚೆಕ್ ಮಾಡಿ. ಸ್ವಲ್ಪ ಇದೆ ಫಸ್ಟ್, ಸ್ವಲ್ಪ ಕಾಣ್ತಾ ಇದೆ, ಸ್ವಲ್ಪ ಇದೆ ಬ್ರದರ್. ಈಚೆ ಸ್ವಲ್ಪ ಕಾಣ್ತಾ ಉಂಟು, ಸ್ವಲ್ಪ ಕಾಣ್ತಾ ಉಂಟು, ಸ್ವಲ್ಪ ಕಾಣ್ತಾ ಇಲ್ಲ. ಓಕೆ, ಇನ್ನೊಮ್ಮೆ ಪ್ರೇಯರ್ ಮಾಡ್ತೇನೆ. ದೇವರಿಗೆ ಕೂಟ ಮುಗಿಸಿ ಹೋಗೋದ್ರೊಳಗೆ ಪೂರ್ಣವಾದ ದೃಷ್ಟಿಯೊಂದಿಗೆ ನಿಲ್ಲಿಸ್ಲಿಕ್ಕೆ ಹೋಗುದು. ನೀವು 3 ದಿವಸ ಇದ್ದೀರಲ್ಲ? ರಾಮ ಕಶೇಂದಲಿ ಕತರಬ ರೋಕೋಲಿಮಕ ಸಂದಲೆ ಯೇಸುವಿನ ನಾಮದಲ್ಲಿ ಇವರ ಕಣ್ಣಿನ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ, ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ, ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ನಜರೇತಿನ ಯೇಸು ನಾಮದಲ್ಲಿ ಪೂರ್ಣವಾಗಿ ಫ್ರೀ ಆಗಲಿ ಕಣ್ಣುಗಳು. ನೇಮ್ ಆಫ್ ಜೀಸಸ್. ಈಗ ನೋಡಿ, ಸ್ವಲ್ಪ ಇದೆ ಫಸ್ಟ್, ಸ್ವಲ್ಪ ಇದೆ, ಸ್ವಲ್ಪ ಗುಣ ಆಯ್ತು. ಈ 3 ದಿವಸದಲ್ಲಿ ಇವರು ಅದ್ಭುತ ಮಾಡ್ತಾನೆ. ಓಕೆ, ಆಮೇಲೆ ಬನ್ನಿ ಬನ್ನಿ ಸಿಸ್ಟರ್ ಬನ್ನಿ. ಡಾಕ್ಟರ್ ಅದನ್ನು ರಿಮೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಯೂಟ್ರಸ್ ಅನ್ನು. ಪೈನ್ ಏನು ಅನುಭವಿಸ್ತಿದ್ದೀರಾ? ಅದು ಕೆಲವೊಮ್ಮೆ ಮಾತ್ರ ಪೇನ್ ಇರ್ತದೆ, ಈಗ ಇಲ್ಲಲ್ಲ? ನಂಬಿಕೆ ಯೇಸು ನಿಮ್ಮನ್ನು ಗುಣ ಮಾಡ್ತಾನಂತ. ತಂದೆಯಾದ ದೇವರೇ, ಯೇಸುವಿನ ಪವಿತ್ರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ. ಈ ಸಹೋದರಿ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯೂಟ್ರಸ್ ಅಲ್ಲಿರುವಂತಹ ಫೈಬ್ರೋಡ್ ನಜರೇತಿನ ಯೇಸು ನಾಮದ ಕಿತ್ಕೊಂಡು ಹೋಗಲಿ, ಕಿತ್ಕೊಂಡು ಹೋಗಲಿ. ಯೂಟ್ರಸ್ ಫ್ರೀ ಆಗಲಿ. ನೇಮ್ ಆಫ್ ಜೀಸಸ್. ಅದು ಕರಗಿ ಹೋಗಲಿ, ಅದು ಯೂಟ್ರಸ್ ಅಲ್ಲಿರುವಂತಹ ಫೈಬ್ರೋಡ್ ಕರಗಿ ಹೋಗಲಿ ಯೇಸು ನಾಮದಲ್ಲಿ. ಕರಗಲಿ, ಕರಗಲಿ, ಕರಗಿ ಹೋಗಲಿ. ಸರ್ಜರಿ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಸರ್ಜರಿ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಫ್ರೀ ಆಗಲಿ ಇವರು. ಯೇಸುವಿನ ಬಾಸುಂಡೆಗಳ ಮೂಲಕ ಸಹೋದರಿ ಗುಣವಾಯ್ತು. ಯೇಸುವಿನ ಬಾಸುಂಡೆಗಳ ಮೂಲಕ ಸಹೋದರಿ ಗುಣವಾಯ್ತು. ಯೇಸುವಿನ ಬಾಸುಂಡೆಗಳ ಮೂಲಕ ಈ ಸಹೋದರಿ ಗುಣವಾಯ್ತು. ಫ್ರೀ ಆಗಲಿ. ಕಾರ್ಯ ಮಾಡಿದಕ್ಕೆ ಸ್ತೋತ್ರಪ್ಪ, ಯೇಸುವಿನ ತಂದೆ. ಆಮೇಲೆ ನಂಬ್ತೀರಾ? ನಿಮ್ಮನ್ನು ಮುಟ್ಟಿದಾನಂತೆ ಯೇಸು? ಎಲ್ಲಿಂದ ಬಂದದ್ದು? ಬ್ಯಾಂಗ್ಳೂರು. ಬ್ಯಾಂಗ್ಳೂರು. ಅಮ್ಮ ಬನ್ನಿ. ನನಗೆ ಯಾವಾಗಲೂ ಒಂಥರ ಭಯ ಆದಾಗೆ ಆಗೋದು. ನಿದ್ರೆ ಬಂದ ಕೂಡಲೇ ಪಕ್ಕ ಎಬ್ಬಿಸಿ. ಎಷ್ಟು ಸಮಯದಿಂದ? ಇದು ತುಂಬಾ ಸಮಯದಿಂದ ಆಗ್ತಾ ಉಂಟಾಗಿ. ನಂಬ್ತೀರಾ ಯೇಸು ಮುಟ್ಟಿತಾನೆ ಎಂಬುದಾಗಿ? ಹೌದು. ತಂದೆಯಾದ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದ ಪೀಠಕ್ಕೆ ಬಂದಿದ್ದೇನೆ. ಈ ತಾಯಿಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಭಯದ ಆತ್ಮವನ್ನು ಇವರ ಶರೀರದಿಂದ ಹೊರದೊಬ್ಬುತ್ತಾ ಇದ್ದೇನೆ. ಸ್ಪಿರಿಟ್ ಆಫ್ ಫಿಯರ್ ಐ ಬೈಂಡ್ ಅಂಡ್ ಕಾಸ್ಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಭಯದಾತ್ಮ ಬಿಟ್ಟು ಹೋಗಲಿ, ಭಯದಾತ್ಮ ಬಿಟ್ಟು ಹೋಗಲಿ. ನಿದ್ರೆ ಕೆಡಿಸುವಂತ ದುರಾತ್ಮ ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಈ ತಾಯಿಯ ಶರೀರದಲ್ಲಿ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. 2 ತಿಮೋಥೆಯ 1:7 ಹೇಳ್ತದೆ, ನೀವು ಹೊಂದಿದ ಆತ್ಮ ಹಿಡಿತದ ಆತ್ಮವಲ್ಲ, ಬಲ, ಪ್ರೀತಿ, ಶಿಕ್ಷಣದ ಆತ್ಮ. ಯೇಸುವಿನ ನಾಮದಲ್ಲಿ ಧೈರ್ಯದ ಆತ್ಮ ರಿಲೀಸ್ ಮಾಡ್ತಾ ಇದ್ದೇನೆ. ಈ ಕ್ಷಣದಿಂದ ಆ ಭಯ ತಿರುಗಿ ಅದು ಬರக்கூಡದು, ಆ ಭಯ ತಿರುಗಿ ಬರக்கூಡದು. ನಿದ್ರೆ ಕೆಡಿಸುವಂತ ಹೋರಾಟ ಬರக்கூಡದು. ಪೂರ್ಣದ ಸೌಖ್ಯ ಉಂಟಾಗಲಿ. ಇವರ ಆತ್ಮ ಪ್ರಾಣ ಶರೀರದಲ್ಲಿ ಯೇಸುವಿನ ರಕ್ತದ ಮುದ್ರೆ ಆಗ್ತಾ ಇದ್ದಾನೆ. ಫ್ರೀ ಆಗಲಿ ಯೇಸು ನಾಮದಲ್ಲಿ. ಕರ್ತನೇ ಬಿಡುಗಡೆ ಕೊಟ್ಟಿ ಸ್ತೋತ್ರ ಯೇಸುವಿನ ಹೆಸರಲ್ಲಿ ತಂದೆ. ಆಮೆನ್, ಆಮೆನ್. ಬನ್ನಿ ಬನ್ನಿ ಬನ್ನಿ. ಡಿಪ್ರೆಷನ್ ಟ್ಯಾಬ್ಲೆಟ್ ತೆಗಿತಾ ಇದ್ದೇನೆ. ಮತ್ತೆ 3 ವರ್ಷದಿಂದ ಶುಗರ್ ಮತ್ತು ಥೈರಾಯ್ಡ್ಗೆ ಮೆಡಿಸಿನ್ ಮಾಡ್ತೇನೆ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ.
ಈ ಸಹೋದರರ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಎಲ್ಲ ಡಿಪ್ರೆಷನ್ ಸ್ಪಿರಿಟ್ ಅನ್ನು ಇವ ಶರೀರದ ಹೊರದೊಪ್ಪುತ್ತಾ ಇದ್ದಾನೆ. ಸ್ಪಿರಿಟ್ ಆಫ್ ಡಿಪ್ರೆಷನ್ ಐ ಬೈಂಡ್ ಅಂಡ್ ಕಾಸ್ಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಫ್ರೀ ಆಗಲಿ. ಯೇಸುವಿನ ನಾಮದಲ್ಲಿ ಇವರು ಫ್ರೀ ಆಗಲಿ. ಯೇಸುವಿನ ನಾಮದಲ್ಲಿ ಫ್ರೀ ಆಗಲಿ. ನೇಮ್ ಆಫ್ ಜೀಸಸ್. ನೇಮ ಲೂಕ 19 ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಯೇಸುಸ್ವಾಮಿ ಅಧಿಕಾರ ಕೊಟ್ಟಿದ್ದಾನೆ. ಯಾವುದೇ ಕೇಡು ಮಾದುಲ್ಲವೆಂದು ಯೇಸುಸ್ವಾಮಿ ಹೇಳಿದ್ದಾನೆ. ಈಗ ಇವರ ಮೈಂಡ್ ಫ್ರೀ ಆಗಲಿ. ಮೈಂಡ್ ಫ್ರೀ ಆಗಲಿ. ನಜರೇತಿನ ಯೇಸು ನಾಮದಲ್ಲಿ ಸೌಖ್ಯವಾಗಲಿ. ಫ್ರೀಡಮ್. ಭಯಗಳು ಬಿಟ್ಟು ಹೋಗಲಿ. ನಿರಾಶೆಗಳು ಬಿಟ್ಟು ಹೋಗಲಿ. 2 ಕುರಿತ 3:17 ಎಲ್ಲಿ ದೇವರ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಇದೆ ಎಂಬುದಾಗಿ ಹೇಳ್ತಾ ಇದೆ. ಸೌಖ್ಯವಾಗಲಿ. ನೇಮ್ ಆಫ್ ಜೀಸಸ್. ತಿರುಗಿ ಅದು ಇರಕ್ಕೆ ಕೊಡೋದು ಬರಕ್ಕೆ ಕೊಡೋದು ಯೇಸು ನಾಮದಲ್ಲಿ. ಆಮೆನ್. ಏನಾಗ್ತದೆ? ಹಾಗೆ ನೋವು ಇದೆ ಮತ್ತೆ ನೆಕ್ ಪೈನ್ ಈಗ ಉಂಟಾ ನೋವು? ಎಷ್ಟು ಸಮಯದಿಂದ? ಒಂದು 2-3 ವರ್ಷ. 2-3 ವರ್ಷ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಾ? ಇಲ್ಲ, ಮತ್ತೆ ತಗೊಳ್ತಾ ಇದ್ದೇನೆ. ಮತ್ತೆ ತಗೊಳ್ತಾ ಇದ್ರಿ? ವೆರಿಕೋಸ್ ಪೈನ್. ವೆರಿಕೋಸ್ ಪೈನ್ ಉಂಟಾ? ಓಕೆ ಓಕೆ. ಈಗ ಯೇಸು ಸ್ವಾಮಿ ಗುಣ ಮಾಡಿ ನಂಬ್ತೀರಾ? ನನ್ನ ಜೊತೆ ಒಂದು ಪ್ರಾರ್ಥನೆ ಹೇಳಿ. ಯೇಸು ಸ್ವಾಮಿ, ನೀನು ನನ್ನನ್ನು ಈಗ ಮುಟ್ಟಿ ಗುಣ ಮಾಡ್ತೀಯ ಎಂಬುದಾಗಿ ಪರಿಪೂರ್ಣವಾಗಿ ನಂಬುತ್ತೇನೆ. ಆಮೆನ್. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ. ಈ ಸಹೋದರ ಸೌಖ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲ ವೆರಿಕೋಸ್ ಪೇನ್ಗಳು ಬಿಟ್ಟು ಹೋಗಲಿ. ರೈಟ್ ನಾವು ಇವರ ನರಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ. ಕಾಲಿನ ನರಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ. ಇವರ ಕುತ್ತಿಗೆ ಮೇಲೆ, ಇವರ ಬಲ ಭುಜದ ಮೇಲೆ, ಬಲ ಕಾಲಿನ ಮೇಲೆ, ಬಲ ಕೈಯ ಮೇಲೆ ದೇವಿಗೆ ಸೌಖ್ಯ ರಿಲೀಸ್ ಮಾಡ್ತಾನೆ. ಇವರ ಕತ್ತಿನ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಆ ವೇದನೆಗಳು ಬಿಟ್ಟು ಹೋಗಲಿ. ಆ ರೋಗ ಈಗಲೇ ಬಿಟ್ಟು ಹೋಗಲಿ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ರೋಗ ವ್ಯಾಧಿಯ ಮೇಲೆ ಅಧಿಕಾರ ಇದೆ. ದುಷ್ಟ ದುರಾತ್ಮದ ಮೇಲೆ ಅಧಿಕಾರ ಇದೆ. ಇರಕ್ಕೂಡದು, ತಿರುಗಿ ಬರಕ್ಕೂಡದು. ಸೌಖ್ಯವಾಗಲಿ. ನಜರೇತಿನ ಯೇಸು ನಾಮದಲ್ಲಿ ಸೌಖ್ಯವಾಗಲಿ. 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 ನೇಮ್ ಆಫ್ ಜೀಸಸ್. ಈಗ ನೋಡಿ ಕಮ್ಮಿ ಇದು ಇಲ್ಲಿದು ಕಮ್ಮಿ ಉಂಟು, ಸ್ವಲ್ಪ ಉಂಟು. ಕಮ್ಮಿ ಆಯ್ತಾ? ಹೋಯ್ತಾ? ಹೋಯ್ತಲ್ಲ. ಹೋಯ್ತಂದ್ರೆ ನಿಮ್ಗೆ ಎಲ್ಲಿಯವರು ನೀವು? ಕಾರ್ಕಳ. ಕೆಲವರು ಕಡಿಮೆ ಆಯ್ತು ಅಂತ ಹೇಳ್ತಾರೆ. ಹೋಗುದ ಪೂರ್ಣವಾಗಿ ಹೋಯ್ತು. ಯಾರು ತೆಗೆದ್ರು? ಕೈ ಮೇಲೆ ಯೇಸುವಿಗೆ ವಂದನೆ ಹೇಳಿ. ಯೇಸುವೆ, ಕೈ ಮೇಲೆ ಸ್ತೋತ್ರ ಹಬ್ಬ. ನೀನು ಗುಣಪಡಿಸುವ ದೇವರು, ಜೀವಿಸುತ್ತಿರುವುದಕ್ಕ ಸ್ತೋತ್ರ. ಆಮೆನ್. ಓಕೆ, ಬನ್ನಿ. ನನಗೆ ಇಡೀ ದೇಹದಲ್ಲಿ ಬ್ಲಾಕ್ ಆಗಿದ್ದ ಹಾಗೆ ಆಗುವುದು. ಮೈಂಡಲ್ಲಿ ಇಡೀ ದೇಹದಲ್ಲಿ ಬ್ಲಾಕ್ ಆಗಿದ್ದ ಹಾಗೆ ಆಗುವುದು. ಮತ್ತೆ ಮೈಂಡಲ್ಲಿ ಸಹ ಬ್ಲಾಕ್ ಆಗಿದ್ದಾಗಿದೆ. ಒಮ್ಮೊಮ್ಮೆ ಆಗುದಿಲ್ಲ. ಪ್ರೇಯರ್ ಮಾಡುವ. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದ ಪೀಠಕ್ಕೆ ಬಂದಿದ್ದಾನೆ. ಈ ಸಹೋದರಿಯ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಈಗಲೇ ಅವರು ಮುಟ್ಟಬೇಕೆಂಬುದ ಕರ್ತನೆ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ತಲೆಯಲ್ಲಿ ಬ್ಲಾಕ್ ಮಾಡುವ, ಶರೀರದಲ್ಲಿ ಬ್ಲಾಕ್ ಮಾಡುವ ಸೈತಾನಿಕ ಶಕ್ತಿಗಳನ್ನು ಈ ಮಗಳ ಆತ್ಮ ಪುರಾಣ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಆ ನಕಾರಾತ್ಮಕ ಶಕ್ತಿಯನ್ನು, ಆ ನೆಗೆಟಿವ್ ಸ್ಪಿರಿಟ್ಗಳನ್ನು ಏಸು ನಾವು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಫ್ರೀ ಆಗಲಿ. ಸೌಖ್ಯವನ್ನು ಏಸು ನಾಮದ ತಲೆಯಲ್ಲಿಯೂ ಶರೀರದಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ. ನೇಮ್ ಆಫ್ ಜೀಸಸ್. ನೇಮ್ ಆಫ್ ಜೀಸಸ್. ಎಲ್ಲ ದುಷ್ಟ ದುರಾತ್ಮ ಬಿಟ್ಟು ಹೋಗಲಿ. ಆ ಕ್ರಿಯೆಗಳು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಇವರ ಶರೀರವು ಪವಿತ್ರಾತ್ಮನ ಗರ್ಭಗುಡಿ ಆಗಿದೆ. ಈ ಸಹೋದರಿ ದೇವರ ಮಗುವಾಗಿದ್ದಾಳೆ. ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸುವಿನ ಸಲ್ಲಿಸುತ್ತೇನೆ. ಆಮೆನ್. ಬನ್ನಿ. ಇವರು ಜಾರ್ಜ್ ಅಂತ ಹೇಳಿ ನಾವು ಮ್ಯಾಂಗ್ಳೂರಿಂದ ಬಂದಿದ್ದೇವೆ. ಇವರಿಗೆ 18 ಇಯರ್ಸಿಂದ ಡಿಪ್ರೆಷನ್ ಇದೆ ಫಸ್ಟ್. ಮತ್ತು ಮೊದಲು ಇವರು ಗಲ್ಫಲ್ಲಿ ಕೆಲಸ ಮಾಡುವಾಗ ಒಳ್ಳೆ ಆ್ಯಕ್ಟಿವ್ ಆಗಿದ್ದರು. ಮತ್ತು ಅಲ್ಲಿಂದ ಸಡನ್ ಬಂದ ನಂತರ ಅವರಷ್ಟಕ್ಕೆ ಇರೋದು ಮತ್ತು ವೈಲೆಂಟ್ ಆಗಿದ್ರು ತುಂಬ. ಈಗ ಮೆಡಿಸಿನ್ ಎಲ್ಲ ಇದೆ ಅವರಿಗೆ. ಮತ್ತು ಅವರಿಗೆ ಶುಗರ್ ಕೂಡ ಇದೆ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಅಪ್ಪ. ಇವತ್ತು ನಾವು ರಾಪ ಎಂದರೆ ಟು ಹಿಲ್ ಟು ರೆಸ್ಟೋರ್ ಎಂಬುದಾಗಿ ಅದರ ಅರ್ಥ ತಿಳ್ಕೊಂಡಿದ್ದೇವೆ. ನೀನು ಸೌಖ್ಯಪಡಿಸುವುದು ಮಾತ್ರವಲ್ಲ, ಕಳ್ಕೊಂಡ ಆರೋಗ್ಯ ತಿರುಗಿ ಕೊಡುವಂಥ ದೇವರಾಗಿದೆ ಕರ್ತನೆ. 18 ವರ್ಷಗಳಿಂದ ಇವರು ಅನುಭವಿಸಿದಂಥ ಈ ಬಾಧೆಯಿಂದ, ಈ ರೋಗದಿಂದ
ಪರಿಪೂರ್ಣ ಸೌಖ್ಯ ಅವರಿಗೆ ಕೊಡಬೇಕೆಂಬುದ ಕರ್ತನೆ ಕೇಳ್ಕೊಳ್ತಾನೆ. ಯೇಸುವೆ ನೀನು ಜೀವಿಸುವ ದೇವರು, ಯೇಸುವೆ ನೀನು ಸೌಖ್ಯದಾಯಕನು. ಯೇಸುವಿನ ಬಾಸುಂಡಿಗಳ ಮೂಲಕ ಈ ಸಹೋದರ ಗುಣವಾಯಿತು. ಈ ವಾಕ್ಯ ಈಗಲೇ ನೆರವೇರಲಿ, ಸೌಖ್ಯವಾಗಲಿ, ಇವರು ಸೌಖ್ಯವಾಗಲಿ ಯೇಸು ನಾಮದಲ್ಲಿ. ಫ್ರೀ ಆಗಲಿ, ಮೈಂಡ್ ಫ್ರೀ ಆಗಲಿ. ಇವರ ಬ್ಲಡ್ ಮೇಲೆ ಹೊರಡುವಂತ ಎಲ್ಲ ಡಯಾಬಿಟಿಕ್ ಸ್ಪಿರಿಟ್ ಅನ್ನು ಯೇಸು ನಾಮ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ, ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಫ್ರೀ ಆಗಲಿ ಯೇಸು ನಾಮದಲ್ಲಿ. ಕಾರ್ಯ ಮಾಡಿದಕ್ಕೆ ಸ್ತೋತ್ರ ಯೇಸುನ ತಂದೆ. ಆಮೇಲೆ 3 ದಿವಸ ಇದ್ದಾರಲ್ಲ, ಓಕೆ ಬನ್ನಿ ಅಮ್ಮ ಬನ್ನಿ. प्रेस लॉर्ड 4 वर्ष पहिले ऍक्सिडेंट झाले, हात तिथे ओयर ऍक्सिडेंट झाले गे सर्जरी करा झाला आणि की तू कसा गे मगरी 15 इयर्स पहिले मग हे झाले आरपीस 15 इयर्स होय. आता नमनेस असा आणि नमनेस असा गे आणि आती वैरोरूम जायना गे दुखा गे दुखासा सर्जरी पण हात वैर करा कितलं होता कितलं विषय तितलं होतं गे सगळं आराधना करून जाईना. हा तितल्यात ओके ओके. जेजू तुमका सुटका तिथं बत्ती आणि असा गे ಓಕೆ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ. ಈ ಸಹೋದರಿಯ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಅವಘಡದಿಂದ ಇವರನ್ನು ತಪ್ಪಿಸಿ ಕಾಪಾಡಿದ್ದಿ ಕರ್ತನೆ. ಕೀರ್ತನೆ 68:20 ವಾಕ್ಯ ಹೇಳ್ತದೆ, ಮರಣದಿಂದ ತಪ್ಪಿಸುವುದಕ್ಕಾಗಿ ನೀನು ದೇವರಾಗಿದ್ದೆ ಎಂಬುದಾಗಿ. ಇವರ ಕೈ ಕರ್ತನೆ ಪೂರ್ಣವಾಗಿ ಮೇಲಕ್ಕೆ ಹೋಗುವಂತೆ ಸಹಾಯ ಮಾಡು. ಇವರ ಕೈಯನ್ನು ಬಂಧಿಸಿರುವ ಬಂಧನ ಅಡಿಯಲಿ. ಭುಜದ ಮೇಲಿರುವ ಕೈಯ ಮೇಲೆ ನೋವೆಲ್ಲ ಬಿಟ್ಟು ಹೋಗಲಿ, ನಮ್ನೆಸ್ ಎಲ್ಲ ಬಿಟ್ಟು ಹೋಗಲಿ, ಎಲ್ಲ ನಮ್ನೆಸ್ಗಳು ಬಿಟ್ಟು ಹೋಗಲಿ. ಇವರ ಮುಖದ ಮೇಲೆ, ಇವರ ಬಲಗೈಯ ಮೇಲೆ ಸೌಖ್ಯ ಪ್ರಕಟ ಆಗಲಿ ಯೇಸುವಿನ ನಾಮದಲ್ಲಿ. 107 ಕೀರ್ತನೆ 20 ವಾಕ್ಯ, ಆತನು ತನ್ನ ವಚನವನ್ನು ದೂತನಂತೆ ಕಳಿಸಿ ಅವರಿಗೆ ಸೌಖ್ಯ ಕೊಟ್ಟನು, ಸಮಾಧಿಗೆ ಸೇರದಂತೆ ಕಾಪಾಡಿದನು. ಈ ವಾಕ್ಯದ ಶಕ್ತಿಯನ್ನು ಇವರಲ್ಲಿ ಯೇಸು ನಮ್ಮನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ಫ್ರೀ ಆಗಲಿ, ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ಫ್ರೀಡಮ್ 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 ಇನ್ ದ ನೇಮ್ ಆಫ್ ಜೀಸಸ್, ಫ್ರೀಡಮ್ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ, ಫ್ರೀ ಆಗಲಿ, ಫ್ರೀ ಆಗಲಿ, ಫ್ರೀ ಆಗಲಿ. ರೇಮೆಕೆ ಶಂದಲೆ ರೋಕೋ ಲಿಬಕ ಸಂದಲ ರೀಬೇಕೆ ಟೆರಿಬಾ ರೋಕೋ ಲಿಬಕ ಸತ ಲಕ್ಕ ತರಬ. ಫ್ರೀ 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 ಆಗಲಿ ಯೇಸು ನಾಮದಲ್ಲಿ. ಕೈ ಫ್ರೀ ಆಗಲಿ, ಕೈ ಫ್ರೀ ಆಗಲಿ, ಕೈ ಫ್ರೀ ಆಗಲಿ, ಕೈ ಫ್ರೀ ಆಗಲಿ ಯೇಸು ನಾಮದಲ್ಲಿ. ಕೈ ಫ್ರೀ ಆಗಲಿ, ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ, ಫ್ರೀ ಆಗಲಿ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ ಯೇಸುವಿನ ನಾಮದಲ್ಲಿ. ಮೇಡಿ ಕೆಳಗೆ ಮಾಡಿ, ಕೆಳಗೆ ಮಾಡಿ ಯೇಸು ನಾಮದಲ್ಲಿ. ಮೇಲೆ ಮಾಡಿ, ಮೇಲೆ ಮಾಡಿ, ಕೆಳಗೆ ಮಾಡಿ, ಮೇಲೆ ಮಾಡಿ, ಮೇಲೆ ಮಾಡಿ ಯೇಸು ನಾಮದಲ್ಲಿ. ಕೆಳಗೆ ಮಾಡಿ, ಮೇಲೆ ಮಾಡಿ. ನೋವುಂಟಾ, ನೋವುಂಟಾ, ನೋವುಂಟಾ? ಹೋಯ್ತು, ನಮ್ನೆ ಸೋಯ್ತಾ? ಎಲ್ಲಿ ಉಂಟು? ಶೇಖರ್ ರಾಕಾಚಾರ ಈ ಕಡೆ ಬನ್ನಿ, ಅಲ್ಲಿ ಬೀಳ್ತಾರೆ ಕಷ್ಟ. ಯೇಸುವಿನ ನಾಮದಲ್ಲಿ ತಲೆಯಲ್ಲಿ ಮುಖದಲ್ಲಿರುವ ನಮ್ನೆಸ್ಗಳು ಬಿಟ್ಟು ಹೋಗಲಿ. ತಲೆಯ ನರಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ, ಫ್ರೀ ಆಗಲಿ, ಫ್ರೀ ಆಗಲಿ ಯೇಸು ನಾಮದಲ್ಲಿ. ನಮ್ನೆಸ್ ಈಗಲೇ ಪೂರ್ಣವಾಗಿ ಬಿಟ್ಟು ಹೋಗಲಿ. ಔಟ್ ಇನ್ ದ ನೇಮ್ ಆಫ್ ಜೀಸಸ್, ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಬಿಟ್ಟು ಹೋಗಲಿ, ಅದು ಬಿಟ್ಟು ಹೋಗಲಿ, ಬಿಟ್ಟು ಹೋಗಲಿ. ಔಟ್ 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 ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ಸೌಖ್ಯ ಉಂಟಾಗಲಿ, ಸೌಖ್ಯ ಉಂಟಾಗಲಿ. ಸೌಖ್ಯ ಮಾತಾಡ್ತಾ ಇದ್ದಾನೆ, ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಅವ್ರು ಹೇಳುವುದರೊಳಗೆ ಆ ನಮ್ನೆಸ್ ಎಲ್ಲ ಬಿಟ್ಟು ಹೋಗಲಿ ಪೂರ್ಣವಾಗಿ. ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ಎಬಿಸಲು ರಬಕ ಶೇತೆಲಿಬ ರಕ ಸಕತರ ಮೆಲ್ಲ ಮೆಲ್ಲ ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮ. ಈಗ ಉಂಟ ನಮ್ನೆಸ್? माईक सरी मस्त उणे झाले मस्त असा इल्लासा इल्लेश असा आता समजलो ಒಣ್ಣ ನಮ್ನೆಸ್ ಪೂರ ವಸಂಗ್ ಜಾಯ್ ಇಶಿನೆ. ನಮ್ನೆಸ್ ಅವರಿಗೆ ತುಂಬಾ ಹೋಯ್ತಂತೆ, ಸ್ವಲ್ಪ ಉಂಟು, ಅದು ಸ್ವಲ್ಪ ಇರಕೊಡೋದು. ಶೇತೆ ರಿಮಾಟ ರಬ ರಬ ಲಕ ಸೆಕೆತೆ ರಿಬ ಅರ್ಬ ಲಕ ಸೆಂದಲಿಕ ತರಬ. ಯೇಸುವಿನ ನಾಮದಲ್ಲಿ ಸ್ಪಿರಿಟ್ ಆಫ್ ನಮ್ನೆಸ್ ಔಟ್, 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 ಔಟ್. ಪೂರ್ಣವಾಗಿ ಕಿತ್ತೋಗ್, 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 ಕಿತ್ತೋಗ್ ಯೇಸು ನಾಮದಲ್ಲಿ. ಕಿತ್ತೋಗ್, ಕಿತ್ತೋಗ್, ಕಿತ್ತೋಗ್. ಫ್ರೀ, ಪರಿಪೂರ್ಣ ಫ್ರೀಡಮ್ ಇವರ ಶರೀರದಲ್ಲಿ ರಿಲೀಸ್ ಮಾಡ್ತಾನೆ ಯೇಸು ನಾಮದಲ್ಲಿ. ಜಾನ್ 8:36 ಮಗನು ಬಿಡುಗಡೆ ಕೊಟ್ಟರೆ ನಿಜವಾದ ಬಿಡುಗಡೆ.
ಯೇಸುವಿನ ನಾಮದಲ್ಲಿ, ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ. ಆತ ಬೇಡ ಮಸ್ತು 80% ಗೆಲ್ಲೆ 80% ಗೆಲ್ಲೆ. ಹಂಗದ ಓಚೆ ಬೈಲೆ ಪೂರ ಬತ್ತ. ನಿಮ್ಮ ಸಾಕ್ಷಿ ಹೇಳಿ ಜನರಿಗೆ, ಏನಾಗಿತ್ತು ಏನಾಯ್ತು. ಕನ್ನಡ ಏತಾಗಿ ಕೊಂಗಣಿ ಮಾತು, ಕನ್ನಡ ಏತಾಗಿ. ಹಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 15 ವರ್ಷದ ಮೊದಲು ನನಗೊಂದು ಅರ್ಪಿಸ್ ಆಗಿತ್ತು ಈ ಸೈಡಲ್ಲಿ. ನನಗೆ ಏನು ತಾಗಿದ್ರೂ ಸಹ ಗೊತ್ತಾಗ್ತಿರಲಿಲ್ಲ. ಆದ್ರಿಂದ ಎಲ್ಲೆಲ್ಲಿ ತಾಗಿದ ಮೇಲೆ ಇಲ್ಲೆಲ್ಲ ಹಂಗ ಪೂರ ಏಸಲ್ಲ ಫಸ್ಟ್ ಲಗೋನ್ ಲಗೋನ್ ಮಗ ಕಣ್ಣತ್ಲೆ ಪೂರ ಈ ನೆತ್ತಿಯಲ್ಲಿ ಎಲ್ಲ ಇದಾಗಿದೆ. ಗೊತ್ತಾಗ್ತಾ ಇರ್ಲಿಲ್ಲ. ಹೌದು, ಗೊತ್ತಾಗ್ತಿರ್ಲಿಲ್ಲ. ಈಗ ಸುಮಾರು ಒಂದು 80% ನನಗೆ ನಮ್ನೆಸ್ ರಿಲೀಸ್ ಆಗಿದೆ. ಹಾಲೆಲೂಯಾ, ದೇವರಿಗೆ ಮಹಿಮೆ ಆಗಲಿ. ಇಲ್ಲಿಂದ ಹೋಗೋದ್ರೊಳಗೆ 100% ದೇವ್ರು ಮುಟ್ಟಿದ್ದಾನೆ ಆಲ್ರೆಡಿ. ಅಲ್ಲ, ಕೈದು ವಿಷಯ ಕೈ 100%. 100%. ಹಾಲೆಲೂಯಾ. ಯಾರು ಗುಣ ಮಾಡಿದ್ದು? ಯೇಸು ಸ್ವಾಮಿ. ದೇವರಿಗೆ ಮಹಿಮೆ ಆಗಲಿ. ಗಾಡ್ ಬ್ಲೆಸ್ ಯು. ಬನ್ನಿ ಸಿಸ್ಟರ್. ಥೈರಾಯ್ಡ್ಗೆ कोंकणी कोंकणी हाँ ओके प्रे करता तुमको पत्ते तज्जसु तुमको सुट करता इशिने ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ. ಈ ಸಹೋದರಿಯ ಥೈರಾಯ್ಡಿಂದ ನೋವಿನ ಆ ಥೈರಾಯ್ಡಿನ ಸೌಖ್ಯಕ್ಕಾಗಿ ಪ್ರಾರ್ಥಿಸ್ತಾ. ಥೈರಾಯ್ಡ್ ಬಿಟ್ಟು ಹೋಗಲಿ. ಇವರ ಕತ್ತಿನ ಮೇಲೆ, ಇವರ ಗಂಟಲಿನ ಮೇಲೆ, ಇವರ ಕುತ್ತಿಗೆ ಮೇಲೆ ಸ್ವಸ್ಥತೆಯನ್ನು ಯೇಸುವಿನ ರಿಲೀಸ್ ಮಾಡ್ತಾ ಇದ್ದಾನೆ. ಕತ್ತನ್ನು ಸುತ್ತಿರುವಂಥ ಥೈರಾಯ್ಡ್ ಬಿಟ್ಟು ಹೋಗಲಿ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ, ಫ್ರೀ ಆಗಲಿ. ನೇಮ್ ಆಫ್ ಜೀಸಸ್. ಫ್ರೀ ಫ್ರೀ ಆಗಲಿ. ಸ್ವಸ್ಥತೆ ರಿಲೀಸ್ ಮಾಡ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಫ್ರೀ ಆಗಲಿ, ಫ್ರೀ ಆಗಲಿ ಯೇಸು ನಾಮದಲ್ಲಿ. ಲೂಕ್ 5:17, ಲೂಕ್ 6:19. ಯೇಸುವಿನಿಂದ ಹೊರಟ ಶಕ್ತಿ ಅನೇಕ ರೋಗಿ ಸೌಖ್ಯ ಮಾಡಿತ್ತು. ಅದೇ ಶಕ್ತಿ ಈಗಲೂ ಇವರಲ್ಲಿ ಸೌಖ್ಯ ರಿಲೀಸ್ ಆಗಲಿ. ನೇಮ್ ಆಫ್ ಜೀಸಸ್. ಮುಟ್ಟಿ ಬಿಡುಗಡೆ ಮಾಡಿದಕ್ಕೆ ಸ್ತೋತ್ರಪ್ಪ, ಯೇಸುವಿನ ತಂದೆ. ಆಮೇಲೆ ಓಕೆ, ಗಾಡ್ ಬ್ಲೆಸ್. ಇನ್ಯಾರು ಬನ್ನಿ. ನಾನು ಒಂದು 6-7 ತಿಂಗಳಿನಿಂದ ಈ ಲಿವರ್ IG ಲೆವೆಲಲ್ಲಿ ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದೇನೆ. ಮತ್ತು ಜಾಯಿಂಡಿಸ್ ಇತ್ತು. ಈಗ ನನಗೆ ಅದು 1 ವಾರದಿಂದ ಸ್ವಲ್ಪ ನಿಲ್ಲುವಾಗ ನೋವು ಬರ್ತದೆ. ಸ್ವಲ್ಪ ಇಲ್ಲಿ ಲಿವರ್ ಮತ್ತು ಇಲ್ಲಿ ಬ್ಯಾಕ್ ಸೈಡ್ ಜಾಸ್ತಿ ನಿಲ್ಲಿಕ್ಕೆ ಆಗ್ತದೆ. ಅದೆಲ್ಲ ಆಗ್ತದೆ. ನಿಂತ ಕೂಡ ಸ್ವಲ್ಪ ಸ್ಟೆಪ್ ತೆಗೆಯುವಾಗ ಲಿವರ್ ಅಲ್ಲಿ ಈ ಕಡೆ. ಹೌದು, ಅದೀಗ 1 ವಾರದಿಂದ. ಆದ್ರೆ ದೇವರ ಕೃಪೆಯಿಂದ ಇಲ್ಲಿ ಬಂದ ಸ್ವಲ್ಪ ಕಡಿಮೆ ಆಗ್ತಾ ಆಯ್ತು. ಅದರಿಂದ ದೇವರಿಗೆ ಸ್ತೋತ್ರ ಹೇಳ್ತೇನೆ. ನನಗೆ ಅದರಲ್ಲಿ ಬಿಡುಗಡೆ ಸಿಗ್ಬೇಕಂದ್ರೆ ಟ್ಯಾಬ್ಲೆಟ್ ಬೇಡ ನನಗೆ. ಅದು IG ಲೆವೆಲ್ ರ್ಯಾರ್ ಅಂತೆ, ಎಷ್ಟೋ ಜನಲ್ಲಿ 2 ಮಾತ್ರ ಇರುವುದಂತೆ. ಅದರಿಂದಾಗಿ ನನಗೆ ಅದು ಟ್ಯಾಬ್ಲೆಟ್ ಬೇಡ, ನನಗೆ ದೇವರಿಂದ ಬಿಡುಗಡೆ ಹಿಡಿದು ಹೋಗೋದ್ರೊಳಗೆ ನಿಮ್ಮನ್ನು ಮುಟ್ತಾನೆ. ತಂದೆಯಾದ ದೇವರೇ, ನಜರೇತಿನ ಯೇಸು ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ. ಈ ಸಹೋದರಿಯ ಆರೋಗ್ಯಕ್ಕೆ ಪ್ರಾರ್ಥಿಸುತ್ತಾನೆ. ಆ ಜಾಂಡಿಸ್ ಇಂದ ಬಿಡುಗಡೆ ಕೊಟ್ಟಿದ್ದು ಸ್ತೋತ್ರ. ಆ ಜಾಂಡಿಸ್ಗೆ ಸಂಬಂಧಪಟ್ಟ ಯಾವ ರೋಗತ್ಮರಲ್ಲಿ ಇರக்கூಡದು ಸ್ವಾಮಿ. ಅದೇ ರೀತಿಯಲ್ಲಿ ಲಿವರ್ ಇಲ್ಲಿ ನಾರ್ಮಲ್ ಸ್ಥಿತಿಗೆ ಬರಲಿ, ನಾರ್ಮಲ್ ಸ್ಥಿತಿಗೆ ಬರಲಿ. ಆ ಬ್ಯಾಕ್ ಪೈನ್, ಆ ಲಿವರ್ ಪೈನ್ಗಳು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಲಿವರ್ ಮೇಲೆ, ಇವರ ಸೊಂಟದ ಮೇಲೆ, ಬೆನ್ನಿನ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಸೌಖ್ಯ ಫ್ರೀ ಮಾಡ್ತಾ ಇದ್ದಾನೆ, ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಫ್ರೀ ಆಗಲಿ ಯೇಸು ನಾಮದಲ್ಲಿ. ಫ್ರೀಡಮ್, ಫ್ರೀಡಮ್, ಫ್ರೀಡಮ್. ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ಈ ಕ್ಷಣದಿಂದ ಆ ವೇದನೆ ಇರಕೂಡದು, ಆ ರೋಗ ಇರಕೂಡದು, ಹೈಜೀನ್ ಇರಕೂಡದು. ಯೇಸುನಲ್ಲಿ ಕಟ್ಟಲೆ ಹಿಡಿತಾ ಇದ್ದಾನೆ. ಮೆಡಿಸಿನ್ ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ. ಮೆಡಿಸಿನ್ ಕ್ಯಾನ್ಸಲ್, ಮೆಡಿಸಿನ್ಗೆ ಅಧೀನಪಡಿಸುವ ರೋಗಾತ್ಮವನ್ನು ಯೇಸು ನಾವು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಫ್ರೀ ಆಗಲಿ ಈಗಲೇ ಯೇಸು ನಾಮದಲ್ಲಿ. ಆಮೇಲೆ ಈಗ ನೋಡಿ ಸಿಸ್ಟರ್, ಚೆಕ್ ಮಾಡಿ, ಚೆಕ್ ಮಾಡಿ. ಏನಾಗ್ತಾ ಇಲ್ಲ ಮಾಡ್ಲಿಕ್ಕೆ ಅದು ಮಾಡಿ ನೋಡಿ. ನೋವಾಯ್ತಾ? ಕಡಿಮೆ ಆಯ್ತಾ? ಹೋಯ್ತಾ? ಕಡಿಮೆ ಆಯ್ತು. ಉಂಟಾ ನೋವು? ಇಲ್ಲ 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 ಇಲ್ಲ. ಅದೇ ಕಡಿಮೆ ಆಯ್ತು ಅಂತ ಹೇಳುದು? ಇಲ್ಲ ಇಲ್ಲ, ಹೋಯ್ತು ಹೋಯ್ತು. ಯೇಸುವಿಗೆ ಮಹಿಮೆ. ಯೇಸುವಿಗೆ ಮಹಿಮೆ. ಬನ್ನಿ ಬನ್ನಿ. 17 ವರ್ಷದಿಂದ ಒಂಥರ ಭಯ ಆಗುತ್ತೆ. ಹಾರ್ಟ್ ಬೀಟ್ ತನಗೆ ಸ್ಟಾರ್ಟ್ ಆಗುತ್ತೆ. ಒಂಥರ ಬೆವರು ಬರುತ್ತೆ. ಒಂಥರ ಭಯ ಅಂದರೆ ಭಯ. ಯಾವಾಗಲೂ ಮಾತಾಡಲ್ಲ, ಯಾರ ಜೊತೆ ಮಾತಾಡೋಕ್ಕಾಗಲ್ಲ.
ಮತ್ತೆ ಕೆಲಸ ಮಾಡಿದ್ರೆ ಫುಲ್ ಬಾಡಿ ಪೂರ್ತಿ ಪೇನ್ ಬರುತ್ತೆ. ಓಕೆ ಓಕೆ. ಇಲ್ಲೆಲ್ಲ ಸೌಂಡ್ ಬರುತ್ತೆ. ಶಬ್ದ. ದಿನೇಶ್ ಅಂತ ಸರ್. ಎಲ್ಲಿಂದ ಬಂದದ್ದು? ಇದು ಹಳೇಬೀಡಿಂದ ಬಂದಿದೆ ಸರ್. ಹಳೇಬೀಡು. ಹಳೇಬೀಡು. ಓಕೆ. ನಂಬ್ತೀರಿ ಯೇಸು ಗುಣ ಕೊಡ್ತಾನಂತ? ನನ್ನ ಜೊತೆ ಒಂದು ಪ್ರಾರ್ಥನೆ ಮಾಡಿ. ಈಗ ಕೈ ಹಿಡಿ ಇಬ್ಬರು. ಯೇಸು ಸ್ವಾಮಿ, ಯೇಸು ಸ್ವಾಮಿ, ನಾನು ನಿನ್ನನ್ನು ನಂಬುತ್ತೇನೆ. ಸತ್ಯ ದೇವರು, ನೀನು ಸತ್ಯ ದೇವರು, ನನ್ನ ರಕ್ಷಕನು, ನೀನು ನನ್ನ ರಕ್ಷಕನು, ನನ್ನ ಸಮಸ್ಯೆಯಿಂದ, ನನ್ನ ರೋಗದಿಂದ ನೀನು ನನ್ನನ್ನು ಮುಟ್ಟಿ ಬಿಡುಗಡೆ ಮಾಡ್ತೀಯೆಂಬುದಾಗಿ ಪೂರ್ಣವಾಗಿ ನಾನು ನಿನ್ನನ್ನು ನಂಬುತ್ತೇನೆ. ಆಮೆನ್. ಆಮೆನ್. ಕಣ್ಣು ಮುಚ್ಚಿ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ. ಈ ಸಹೋದರರ ಆತ್ಮ ಪ್ರಾಣ ಶರೀರಕ್ಕೆ ದೂರ ಆಗಿ ಓಡುವ ಆ ರೋಗಾತ್ಮ ಶಕ್ತಿ, ಭಯದ ಆತ್ಮ, ಹಾರ್ಟ್ ಬೀಟ್ ಹೆಚ್ಚಿಸುವಂತ ಶಕ್ತಿ, ಬೆವರುವಂತೆ ಮಾಡುವಂತ ದುರಾತ್ಮ ಈಗಲೇ ಅವರು ಬಿಟ್ಟು ಹೋಗಲಿ. ಫ್ರೀ ಆಗಲಿ. ಇವರು ಯೇಸು ನಾಮದಲ್ಲಿ ಫ್ರೀ ಆಗಲಿ. ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ. ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ. ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ. ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ. ಹಾರ್ಟ್ ಬಿಟ್ ನಾರ್ಮಲ್ ಆಗಲಿ. ಆರ್ಬಿಟ್ ನಾರ್ಮಲ್ ಆಗಲಿ. ಬೆವರುವಂತ ಎಲ್ಲ ಹೋರಾಟ ಬಿಟ್ಟು ಹೋಗಿ. ಔಟ್ ಔಟ್ out in the name of Jesus. Out, out, out. ಬಾವರಿಗೆ ಎಕ್ಸ್ಪೋಸ್ ಆಗು, ಎಕ್ಸ್ಪೋಸ್ ಆಗು, ಎಕ್ಸ್ಪೋಸ್ ಆಗು. ಔಟ್, ಎಕ್ಸ್ಪೋಸ್ ಆಗು, ಎಕ್ಸ್ಪೋಸ್ ಆಗು. ಹಾ, ಹೊರಗೆ ಬಾ, ಬಾ. ಔಟ್, ಔಟ್. ನೇಮ್ ಆಫ್ ಜೀಸಸ್. ಔಟ್. ಬಾ ಹೊರಗೆ. ಹಾ, ಬಿಟ್ಟೋಗು. ಈ ಸಹೋದರನ ಬಿಟ್ಟೋಗು, ಬಿಟ್ಟೋಗು, ಬಿಟ್ಟೋಗು ಈಗಲೇ. ಮಾರ್ಕ್ 9:25 ಬರಕ ತಿರುಗಿ ಬರಕೊಡೋದು, ಇರಕೊಡೋದು, ಬರಕೊಡೋದು. ಫ್ರೀಡಮ್ ಇನ್ ದ ನೇಮ್ ಆಫ್ ಜೀಸಸ್. ತಿರುಗಿ ಬರಕೂಡದು, ತಿರುಗಿ ಬರಕೂಡದು, ತಿರುಗಿ ಬರಕೂಡದು. ಪೂರ್ಣವಾದ ಬಿಡುಗಡೆ ಮಗನಲ್ಲಿ. ಯೇಸುನ ರಿಲೀಸ್ ಮಾಡ್ತಾ ಇದ್ದಾನೆ, ರಿಲೀಸ್ ಮಾಡ್ತಾ ಇದ್ದಾನೆ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ. ನೇಮ್ ಆಫ್ ಜೀಸಸ್, 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 ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ನೇಮ್ ಆಫ್ ಜೀಸಸ್. ಫ್ರೀ ಆಯ್ತು, ಬಿಡುಗಡೆ ಆಯ್ತು. ಚೆಕ್ ಮಾಡಿ. ಸೊಂಟ ನೋವಿದೆ ಸರ್. ಎಲ್ಲಿ ಉಂಟು? ಮುಂಚೆ ಇತ್ತದು ನೋವು? ಇಲ್ಲ, ಮುಂಚೆನೂ ಇತ್ತು ಸರ್. ಎಲ್ಲಿ? ಅಲ್ಲಿಯಾ? ಓಕೆ. ಶಕರಕಟರಬ ಲಬ್ರ. ಸೊಂಟ ನೋವು ಬಿಟ್ಟು ಹೋಗಲಿ. ಔಟ್. ಸೊಂಟ ಹಿಡಿದಿರುವಂತ ದುರಾತ್ಮ ಶಕ್ತಿಯನ್ನು ಬಂಧಿಸ್ತೇನೆ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಸೊಂಟ ಫ್ರೀ ಆಗಲಿ, ಸೊಂಟ ಫ್ರೀ ಆಗಲಿ. ಯೇಸು ನಾಮದಲ್ಲಿ ಸೊಂಟ ಫ್ರೀ ಆಗಲಿ, ಫ್ರೀ ಆಗಲಿ. ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ಈ ಕ್ಷಣದಿಂದ ನೋವು ಇರಕೊಡೋದು, ತಿರುಗಿ ಬರಕೊಡೋದು. ಯೇಸು ನಾಮದಲ್ಲಿ ಕಟ್ಟಳೆ ಇಡ್ತಾ ಇದ್ದಾನೆ. ಯೇಸು ನಾಮ ಮಾರ್ಕ್ 16:17 ವಾಕ್ಯ ನೆರವೇರಲಿ. ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ. ಈಗ ನೋಡಿ ಬರ್ತದೆ, ಹೋಯ್ತು ಅದು. ಪರವಾಗಿಲ್ಲ ಸರ್. ಪರವಾಗಿಲ್ಲ, ಹೋಯ್ತಾ? ಒಟ್ಟಿ ಪರವಾಗಿಲ್ಲ. ಅಂದ್ರೆ ಸ್ವಲ್ಪ ಉಂಟು. ಕೆಲಸ ಮಾಡಿದಾಗ ಸ್ವಲ್ಪ ಪೈನ್ ಇರುತ್ತೆ. ಈಗ ಇಲ್ಲ. ಜಾಸ್ತಿ ಅಂದ್ರೆ ವೆಯ್ಟ್ ಎತ್ತಿದಾಗ. ಅಲ್ಲ, ಈಗ ನೋವು ಉಂಟಾ? ಈಗ ಅಷ್ಟಿಲ್ಲ. ಅಷ್ಟಿಲ್ವಾ? ಉಂಟಾ ನೋವು? ಸ್ವಲ್ಪ ಸ್ವಲ್ಪ ಉಂಟು. ಇರುವಾಗ ಹೇಳ್ಬೇಕು. ಉಂಟಲ್ಲ? ಎಲ್ಲಿ? ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ. ಈ ಸಹೋದರನ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ. ಅಪ್ಪ, ನಿನ್ನ ಜೀವವುಳ್ಳ ದೇವರಾಗಿದೆ. ನೀ ಜೀವಿಸುತ್ತಾ ಇದ್ದಕ್ಕರ್ತಾನೆ. ಇವರ ಬೆನ್ನಿನ ನೋವಿನಿಂದ ಪೂರ್ಣವಾದ ಸೌಖ್ಯ ಸಂಭವಿಸಲಿ, ಪೂರ್ಣ ಬಿಡುಗಡೆ ಸಂಭವಿಸಲಿ. ಅದು ಯಾವತ್ತು ತಿರುಗಿ ಅದು ಬರಕೂಡದು. ಯೋಹನ 8:30 ಹೇಳ್ತದೆ, ಮಗನಾದ ಯೇಸು ಕ್ರಿಸ್ತನು ಬಿಡುಗಡೆ ಕೊಡುವುದಾದರೆ ಶಾಶ್ವತ ಬಿಡುಗಡೆ, ಅದು ನಿಜವಾದ ಬಿಡುಗಡೆ. 2 ಕೊರಿಂಥ 3:17 ಎಲ್ಲಿ ದೇವರ ಆತ್ಮನು ಇದ್ದಾನೋ ಅಲ್ಲಿ ಬಿಡುಗಡೆ ಇದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಕ್ಷಣದಿಂದ ಪೂರ್ಣ ಸೌಖ್ಯವಾಗಲಿ. ಬೆನ್ನಿನ ಮೇಲೆ ಸೌಖ್ಯವನ್ನು ಯೇಸು ನಮ್ಮ ರಿಲೀಸ್ ಮಾಡ್ತಾ ಇದ್ದಾನೆ. ಕಾರ್ಯ ಮಾಡಿದಕ್ಕೆ ಸ್ತೋತ್ರಪ್ಪ, ಯೇಸುವಿನ ಹೆಸರು ತಂದೆ, ಆಮೇಲೆ. ಈಗ ನೋಡಿ ಬ್ರದರ್, ಇಲ್ಲ ನೋವಿಲ್ಲ ಸರ್. ಯಾರು ತೆಗೆದ್ರು? ಯೇಸುವಿಗೆ ಮಹಿಮೆ, ಯೇಸುವಿಗೆ ಮಹಿಮೆ. ಯೆಹೋವಾ ರಾಫಾ ನೀನಂದೇವರೇ. ಯೆಹೋವಾ ಶಿರೂರಿಂದ ಬಂದೆ, ಶಿರೂರಿಂದ. ನಮ್ಮ ಅಜ್ಜನ ಕಾಲದಿಂದ ನಾವು ಫ್ಯಾಮಿಲಿ ಆಗಿ ಡ್ರಿಂಕ್ಸ್ ಮಾಡೋದು ಜಾಸ್ತಿ ಆಯಿತು. ಈಗ ಒಂದು ಸ್ವಲ್ಪ ಒಂದು 5-6 ತಿಂಗಳಿಂದ ನಾನು ಕುಡಿದು ರಾತ್ರಿ ನಿದ್ರೆ ಮಾಡುವಾಗ ನನಗೆ ಹೆದರಿಕೆ ಆಗ್ತದೆ, ನಿದ್ರೆ ಬರುವುದಿಲ್ಲ. ನಿನ್ನೆ ಮೊನ್ನೆವರೆಗೆ ಕುಡಿದಿದೆ. ಆವಾಗ ನಮ್ಮ ಬೆನ್ನಿಸುವವರು ಹೇಳಿದ್ರು, ಇಲ್ಲಿ ಒಂದು 3 ದಿವಸ ಧ್ಯಾನ ಕೊಟ್ಟು. ಹೌದು ಸರ್. ನಿಮ್ಮ ಹೆಸರು? ಜೇಮ್ಸ್.
ಜೇಮ್ಸ್, ನಮ್ಮ ಶರೀರ ಪವಿತ್ರಾತ್ಮನ ಗರ್ಭಗುಡಿ. ದೇವರು ನಮ್ಮ ಒಳಗೆ ವಾಸ ಮಾಡ್ತಾರೆ, ಅದನ್ನು ಶುದ್ಧವಾಗಿಡ್ಬೇಕು. ತೀರ್ಮಾನ ತಗೊಂಡಿದ್ದೀರಲ್ಲ, ನಾನು ಪ್ರೇಯರ್ ಅದು ಭಯದಿಂದ ಬಿಡುಗಡೆ ಬೇಕಾಗ ನಿಮ್ಗೆ ಎಲ್ಲ ಅದು ಭಯ ಮತ್ತೆ ಮದ್ಯಪಾನ ಎರಡರಿಂದ ಪ್ರೇಯರ್ ಮಾಡ್ತಾರೆ. ಯಾಕಂದ್ರೆ ಒಂದು ವಾಕ್ಯ ಓದಿ, ಜಾನ್ 5:6, ಯೋಹನ 5:6. 38 ವರ್ಷಗಳಿಂದ ಬೆತ್ತಸ್ತಕ್ಕುಳದ ಬಳಿ ಆ ರೋಗಿ ಇದ್ದ. ಅವನ ಮುಂದೆ ಎಲ್ಲ ರೋಗಿ ಸೌಖ್ಯವಾಗಿ ಹೋಗ್ತಾ, ಅವನು ಸೌಖ್ಯವಾಗಲಿಲ್ಲ. ಯೇಸು ಅವನಿಗೆ ಕೇಳಿದ ಮೊದಲ ಪ್ರಶ್ನೆ, ನಿನಗೆ ಸೌಖ್ಯವಾಗಲು ಮನಸ್ಸಿದೆಯಾ ಅಂತ. ಓದಿ. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ? ಅದಕ್ಕೆ ನೀವಾಗಿ ಕೇಳ್ಕೊಂಡಿರಿ ಬಿಡುಗಡೆ. ಯೇಸು ಖಂಡಿತ ನಿಮಗೆ ಸಹಾಯ ಮಾಡ್ತಾರೆ. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ. ಈ ಪ್ರಿಯ ತಂದೆಯವರ ಆರೋಗ್ಯಕ್ಕೆ ಪ್ರಾರ್ಥಿಸುತ್ತೇನೆ. ಮೊಟ್ಟ ಮೊದಲದಾಗಿ ಒಳ್ಳೆ ಆರೋಗ್ಯವರಿಗೆ ಕೊಡು, ದೀರ್ಘಾಯುಷ್ಯವನ್ನು ಕೊಟ್ಟು ತೃಪ್ತಿ ಪಡಿಸು. ಮಾತ್ರವಲ್ಲದೆ ಮದ್ಯಪಾನದ ಚಟದಿಂದ ಪೂರ್ಣ ಬಿಡುಗಡೆ ಕೊಡಬೇಕ ಕರ್ತನ ಕೇಳಿಕೊಳ್ತಾನೆ. ಮದ್ಯಪಾನದ ಆತ್ಮವನ್ನು ಯೇಸು ನಾಮದಲ್ಲಿ ಇವರಿಂದ ಅರೆಸ್ಟ್ ಮಾಡಿ ಇವರ ಆತ್ಮ ಪ್ರಾಣ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ. ಯೇಸು ನಾಮದಲ್ಲಿ ಭಯದ ಆತ್ಮ ಕೂಡ ಇವರ ಶರೀರ ಬಿಟ್ಟು ಹೋಗಲಿ. ಸ್ಪಿರಿಟ್ ಆಫ್ ಫಿಯರ್, spirit of fear, I bind and cast out in the name of Jesus. Spirit of fear, spirit of alcohol, I bind and cast out in the name of Jesus. ಈಗಲೇ ಇವರು ಫ್ರೀ ಆಗಲಿ. ಫ್ರೀಡಮ್ ಅನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ. ಫ್ರೀಡಮ್, ಸಮಾಧಾನ ರಿಲೀಸ್ ಮಾಡ್ತಾ ಇದ್ದಾನೆ. ಸಮಾಧಾನ ರಿಲೀಸ್ ಮಾಡ್ತಾ ಇದ್ದಾನೆ. ಸಂತೋಷ ರಿಲೀಸ್ ಮಾಡ್ತಾ ಇದ್ದಾನೆ. ಆರೋಗ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಇನ್ ದ ನೇಮ್ ಆಫ್ ಜೀಸಸ್. ಇವರ ಆತ್ಮ ಪ್ರಾಣ ಶರೀರವನ್ನು ಯೇಸುವೆ ನಿನ್ನ ರಕ್ತದಲ್ಲಿ ಮುದ್ರಿಸುತ್ತಾನೆ ಸ್ವಾಮಿ. ನೀನು ಯಾವತ್ತೂ ಆ ಮದ್ಯಪಾನದ ಆ ಒಂದು ಭಯಕ್ಕೆ ಬರಲಿಕ್ಕೆ ಕೂಡದು ಸ್ವಾಮಿ. ಭಯದ ಆತ್ಮ ತಿರುಗಿ ಬರಕೂಡದು. ಸೌಖ್ಯ ಮಾಡೋದಕ್ಕೆ ಸ್ತೋತ್ರ ಯೇಸುವಿನ ತಂದೆ, ಆಮೆನ್. ಹಲ್ಲೆಲೂಯಾ. ಎಲ್ಲರ ಕರಗಳೆತ್ತಿ ದೇವರಿಗೆ ಸ್ತೋತ್ರ ಹೇಳುವ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕರ್ತನೆ ವಂದನೆ. ಹಲ್ಲೆಲೂಯಾ.